ओम शांति, ओम शांति, ओम शांति, ओम। मेरे बाबा तेरा बनकर जीवन बना, अच्छा लगा। मेरे बाबा तेरा बनकर जीवन बना, अच्छा लगा। आंसू मेरे मोती बने, चेहरा खिला, अच्छा लगा, अच्छा लगा। मेरे बाबा तेरा बनकर जीवन बना, अच्छा लगा। सोचा नहीं मैंने कभी यूं तुम मुझे मिल जाओगे। सोचा नहीं मैंने कभी यूं तुम मुझे मिल जाओगे। मेरे भाग्य है तुम सा मुझे साथी मिला, अच्छा लगा, अच्छा लगा। मेरे बाबा तेरा बनकर जीवन बना, अच्छा लगा। बच्चे प्यार से ऐसा कहा, अच्छा लगा, अच्छा लगा। मेरे बाबा तेरा बनकर जीवन बना, अच्छा लगा। अच्छा लगा, अच्छा लगा। मेरे बाबा तेरा बनकर जीवन बना, अच्छा लगा। मेरे बाबा तेरा बनकर जीवन बना, अच्छा लगा। आंसू मेरे मोती बने, चेहरा खिला, अच्छा लगा, अच्छा लगा। मेरे बाबा तेरा बनकर जीवन बना, अच्छा लगा। मेरे बाबा तेरा बनकर जीवन बना, अच्छा लगा। ओम शांति। ಅವ್ಯಕ್ತ ಬಾಪ್ದಾದ ಬಾಬರವರ ಮಹಾವಾಕ್ಯ
ರಿವೈಸ್ ಆಗ್ತಾ ಇದೆ. 18/1/2008, 18/1/2008 ಮುರಳಿ. ಇವತ್ತು ಭಾನುವಾರ. ಅವ್ಯಕ್ತ ಮಹಾವಾಕ್ಯ. सच्चे स्नेही बन, सब बोझ बाप को देकर मौज का अनुभव करो, मेहनत मुक्त बनो. ಸತ್ಯ ಸ್ನೇಹಿಗಳಾಗಿ ಎಲ್ಲ ಭಾರವನ್ನು ಬಾಬರವರಿಗೆ ಕೊಟ್ಟು ಮೌಜಿನ ಅನುಭವ ಮಾಡಿ ಪರಿಶ್ರಮದಿಂದ ಮುಕ್ತ ಆಗಿರಿ. आज बाप दादा अपने चारों ओर के बेफिक्र बादशाहों के संगठन को देख रहे हैं. इतनी बड़ी बादशाहों की सभा सारे कल्प में इस संगम के समय होती है. ಇವತ್ತು ಜನವರಿ 18 ಆಗಿರೋದರಿಂದ ಬಾಬರವರ ಮಹಾವಾಕ್ಯ. ಬಾಬಾ ಸ್ಮೃತಿ ದಿವಸಕ್ಕೆ ಸಂಬಂಧಪಟ್ಟ ಇವತ್ತು ಮಹಾವಾಕ್ಯ ಇದೆ. ಬಾಪ್ತಾದ 4 ಕಡೆಯ ನಿಶ್ಚಿಂತ ಚಕ್ರವರ್ತಿಗಳ ಸಂಘಟನೆಯನ್ನು ನೋಡ್ತಾ ಇದ್ದಾರೆ. ಇಂಥ ಬಾದಶಾಹುಂಕಿ ಸಭಾ ಇಡೀ ಕಲ್ಪದಲ್ಲಿ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಇದೆ. स्वर्ग में भी इतनी बड़ी सभा बादशाहों की नहीं होती. ಸ್ವರ್ಗದಲ್ಲಿ ಸಹ ಇಷ್ಟು ಸಂಖ್ಯೆಯಲ್ಲಿ ರಾಜರ ಸಭೆ ಬಾದಶಾಹಿಗಳ ಸಭೆ ಇರುವುದಿಲ್ಲ ಅಂತಾರೆ ಬಾಬಾ. लेकिन अब बाप दादा सर्व बादशाहों की सभा को देख हर्षित हो रही है. ಇವತ್ತು ಬಾಬಾ ಸರ್ವ ಬಾದಶಾಹಿಗಳ ಸಭೆಯನ್ನು ನೋಡಿ ಹರ್ಷ ಪಡ್ತಾ ಇದ್ದಾರೆ. ಅಂದರೆ ಬಾಬರವರ ಮುಂದೆ ಸಮ್ಮುಖದಲ್ಲಿ ಕುಳಿತವರಷ್ಟೇ ಅಲ್ಲ, दूर वाले भी दिल के नज़दीक दिखाई दे रहे हैं. आप सब नयनों में समाये हुए हो, वह दिल में समाये हुए हैं. ಬಾಪ್ತಾದ ತಿಳಿಸ್ತಿದ್ದಾರೆ, ನನ್ನ ಸಮ್ಮುಖದಲ್ಲಿ ಕುಳಿತವರು ಕಣ್ಣಲ್ಲಿ ಅಡಗಿದಿರಿ, दूर ದೂರದಲ್ಲಿರೋರು ನನ್ನ ಹೃದಯದಲ್ಲಿ ಸಮಾವೇಶಗೊಂಡಿದ್ದೀರಿ. कितनी सुंदर सभा है. आज के विशेष दिवस पर सभी के चेहरे पर अव्यक्त स्थिति के स्मृति की झलक दिखाई दे रही है. ಇವತ್ತು ವಿಶೇಷ ದಿನ, ಸ್ಮೃತಿ ದಿವಸ. ಎಲ್ಲ ಮಕ್ಕಳ ಮುಖದಲ್ಲಿ ಅವ್ಯಕ್ತ ಸ್ಥಿತಿಯ ಸ್ಮೃತಿಯ ಒಂದು ಹೊಳಪು ಕಂಡು ಬರ್ತಾ ಇದೆ. सबके दिल में ब्रह्मा बाप की स्मृति समाई हुई है. ಮುಖದಲ್ಲಿ ಅವ್ಯಕ್ತ ಸ್ಥಿತಿಯ ಸ್ಮೃತಿಯ ಹೊಳಪು, ಹೃದಯದಲ್ಲಿ ಬ್ರಹ್ಮ ತಂದೆಯ ಸ್ಮೃತಿ ಅಡಗಿದೆ. आदिदेव ब्रह्मा बाप और शिव बाप दोनों ही सर्व बच्चों को देख हर्षित हो रहे हैं. ಆದಿದೇವ ಬ್ರಹ್ಮ ಬಾಬಾ ಜೊತೆಗೆ ಶಿವ ಬಾಬಾ ಎಲ್ಲ ಮಕ್ಕಳನ್ನು ನೋಡಿ ಹರ್ಷ ಪಡ್ತಾ ಇದ್ದಾರೆ. आज तो सवेरे 2 बजे से आज तो सवेरे 2 बजे से लेकर बाप दादा के गले में भिन्न भिन्न प्रकार की मालाएं पड़ी हुई थी. ಅಮೃತ ವೇಳೆ 2 ಗಂಟೆಯಿಂದಲೇ ಬಾಪ್ತಾದರವರ ಕೊರಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮಾಲೆಗಳು ಬಂದಿವೆ ಅಂತಾರೆ ಬಾಬಾ. ये फूलों की मालाएं तो कॉमन है, हीरों की मालाएं भी कोई बड़ी बात नहीं है. ಬಾಬಾ ಅಂತಾರೆ, ಹೂವಿನ ಮಾಲೆ ಹೇಳೋಣವೋ ಅದು ಕಾಮನ್, ಅದು ವಜ್ರದ ಮಾಲೆ ಹೇಳೋಣವೋ ಅದು ದೊಡ್ಡ ಮಾತಲ್ಲ. ಹಾಗಾದರೆ ಬಾಬರವರ ಕೊರಳಲ್ಲಿ ಬಂದಂಥ ಆಹಾರ ಯಾವುದಿರ್ಬೋದು? ಸ್ನೇಹಕ್ಕೆ ಅಮೂಲ್ಯ ಮೋತಿಯೊಂ ಕಿ ಮಾಲಾ ಅತಿ ಶ್ರೇಷ್ಠ है.
ಸ್ನೇಹದ ಅಮೂಲ್ಯ ಮುತ್ತುಗಳ ಮಾಲೆ ಅದು ಅತಿ ಶ್ರೇಷ್ಠ. ಹರೇಕ ಬಚ್ಚೆ ಕೆ ದಿಲ್ ಮೇ ಆಜ್ ಕೆ ದಿನ್ ಸ್ನೇಹ ವಿಶೇಷ ಇಮರ್ಜ್ ರಹಾ. ಇವತ್ತು ಮಕ್ಕಳ ಹೃದಯದಲ್ಲಿ ವಿಶೇಷವಾಗಿ ಸ್ನೇಹ ಏನಾಗಿತ್ತು? ಇಮರ್ಜ್ ಆಗಿತ್ತು. ಬಾಪ್ದಾदा के पास 4 प्रकार की भिन्न भिन्न मालाएं इमर्ज थी. ಬಾಪ್ದಾದರವರ ಬಳಿ 4 ಪ್ರಕಾರದ ಭಿನ್ನ ಭಿನ್ನ ಮಾಲೆಗಳು ಇಮರ್ಜ್ ಆಗಿದ್ದವು. ಒಂದನೇ ಮಾಲೆ ಯಾವುದಿರ್ಬೋದು? ಬೇರೆ 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 ಮಕ್ಕಳು ಒಂದೇ ರೀತಿ ಇರಂಗಿಲ್ಲ. पहला नंबर श्रेष्ठ बच्चों की जो बाप समान बनने के श्रेष्ठ पुरुषार्थी बच्चे ही ऐसे बच्चे माला के रूप में बाप के गले में पिरोए हुए थे. पहली माला सबसे छोटी थी. ಬಾಬಾ ಹೇಳ್ತಾರೆ, ಶ್ರೇಷ್ಠ ಮಕ್ಕಳು, ತಂದೆಯ ಸಮಾನ ಆಗುವ ಪುರುಷಾರ್ಥಿ ಮಕ್ಕಳು, ತಂದೆಯ ಸಮಾನ ಆಗುವ ಪುರುಷಾರ್ಥಿ ಮಕ್ಕಳು ಮಾಲೆಯ ರೂಪದಲ್ಲಿ ಬಾಬರವರ ಕೊರಳಲ್ಲಿ ಪೋಣಿಸಲ್ಪಟ್ಟಿದ್ದಾರೆ. ಪಿರೋಯೆ ಹುಯ್ಯತೆ, ಅವರದ್ದು ಸಂಖ್ಯೆ ಭಾಳ ಕಡಿಮೆ ಇತ್ತು. ತಂದೆಯ ಸಮಾನ ಆಗುವ ಶ್ರೇಷ್ಠ ಪುರುಷಾರ್ಥಿ ಮಕ್ಕಳು. दूसरी माला दिल के स्नेह समीप समान बनने के पुरुषार्थी बच्चों की माला. वह श्रेष्ठ पुरुषार्थी यह पुरुषार्थी. ಬಾಬಾ ಅಂತಾರೆ, ಮೊದಲನವರು ಹೇಳಿದ್ದು ಬಾಬಾ ತಂದೆಯ ಸಮಾನ ಆಗುವ, ತಂದೆಯ ಸಮೀಪ ಇರುವ ಪುರುಷಾರ್ಥ ಮಾಡುವಂಥ ಮಕ್ಕಳು. ಬಾಬಾ ಅಂತಾರೆ ಅವರು ಶ್ರೇಷ್ಠ ಪುರುಷಾರ್ಥಿಗಳು. ಎರಡನೇ ನಂಬರ್ನ ಮಾಲೆ ಯಾವುದಂತಾರೆ ಬಾಬಾ? ಬರೀ ಪುರುಷಾರ್ಥಿಗಳು. ಮೂರನೇ ಮಾಲೆ ಬಾಬಾ ಹೇಳ್ತಿದ್ದಾರೆ, ಜೋ ಬಡಿ ತಿ ವಹತಿ, ದೊಡ್ಡ ಮಾಲೆ ಅದು. ಸ್ನೇಹ ಬಿ, बाप की सेवा में साथी भी, लेकिन कभी तीव्र पुरुषार्थी और कभी कभी तूफानों का सामना ज़्यादा करने वाले, लेकिन चाहने वाले संपन्न बनने की चाहना भी अच्छी रहती है. ಬಾಬಾ ಅಂತಾರೆ ಮೂರನೇ ಮಾಲೆ ಯಾವುದಂದರೆ ಅದು ಎಲ್ಲಕ್ಕಿಂತ ದೊಡ್ಡ ಮಾಲೆ ಇತ್ತಂತಾರೆ ಬಾಬಾ. ಸ್ನೇಹ ಇದೆ ಮಕ್ಕಳಿಗೆ, ತಂದೆ ಜೊತೆಗೆ ಸ್ನೇಹ, ಸೇವೆಯ ಜೊತೆಗೇನು ಭಾಳ ಸ್ನೇಹ. ಕೆಲವೊಮ್ಮೆ ತೀವ್ರ ಪುರುಷಾರ್ಥ, ಕೆಲವೊಮ್ಮೆ ಇಲ್ಲ. ಕೆಲವೊಮ್ಮೆ ಬಿರುಗಾಳಿಗಳ ಜೊತೆಗೆ ಎದುರಿಸ್ತಾ ಇರೋದು, ಹೋರಾಡ್ತಾ ಇರ್ತಾರೆ. ಬಿರುಗಾಳಿಯ ಜೊತೆಗೆ ಫೇಸ್ ಮಾಡ್ತಾ ಇರ್ತಾರೆ ಬಿರುಗಾಳಿಯನ್ನು. ಅವರಿಗೆ ಇಷ್ಟ ಇರ್ತದೆ ತಂದೆ ಸಮಾನ ಆಗಬೇಕು, ಸಂಪನ್ನ ಆಗಬೇಕು ಅಂತ. ಸಂಪನ್ನ बनने चाहना भी अच्छी रहती है. ಆದರೆ ಮಾಯೆ, ಬಿರುಗಾಳಿ, ಹೋರಾಟ, ಕೆಲವೊಮ್ಮೆ ತೀವ್ರ ಪುರುಷಾರ್ಥ, ಕೆಲವೊಮ್ಮೆ ಇಲ್ಲ. ನಾಲ್ಕನೇ ಮಾಲೆ ಬಾಬಾ ಅಂತಾರೆ ಉಲ್ಲಹನೆ ವಾಲು. ನಾಲ್ಕನೇವರು ಯಾರು? ಇನ್ನೂ ಬಾಬರವರಿಗೆ ಏನು ಹೇಳೋರವರು? ದೂರು ಕೊಡುವಂಥವರು. ಅವರು ದೂರು ಕೊಡ್ತಲೇ ಇರ್ತಾರೆ ಬಾಬನಿಗೆ. ಈ ರೀತಿ 4 ಪ್ರಕಾರದ भिन्न भिन्न प्रकार के बच्चों की अव्यक्त फरिश्ते फेस के रूप में मालाएं थी. भिन्न भिन्न ಪ್ರಕಾರದ ಮಕ್ಕಳು ಸಹಿತ ಅವ್ಯಕ್ತ ಫರಿಶ್ತಾ ಫೇಸ್, ಮುಖ ಯಾವುದರದಿತ್ತೆಲ್ಲರದು? फरिश्ता फेस. बाप दादा भी भिन्न भिन्न मालाओं को देख खुश भी हो रहे थे और स्नेह और सकाश साथ साथ दे रहे थे. भिन्न भिन्न ಪ್ರಕಾರದ ಮಕ್ಕಳನ್ನು ನೋಡಿ ಬಾಬನಿಗೆ ಖುಷಿನೂ ಆಗ್ತಿತ್ತು, ಸ್ನೇಹನೂ ಇರ್ತಿತ್ತು. ಜೊತೆಗೆ ಬಾಬಾ ಅಂತಿದ್ದಾರೆ ಸಕಾಶನೂ ಸಹಿತ ಬಾಬಾ ಕೊಡ್ತಾಯಿದ್ರು. ಅಭಿ ಆಪ್ ಸಬ್ ಅಪ್ನೆ ಆಪಕ್ಕೂ ಸೋಚೋ ಮೈ ಕೌನ್. ಈಗೇನು ಮಾಡಬೇಕು? 4 ಮಾಲೆ ಮುಂದಿದೆ ಬಾಬನ ಮುಂದೆ. ನಾನು ಯಾವ ಮಾಲೆಯಲ್ಲಿ ಇದ್ದೀನಿ? ಏನು ಮಾಡ್ಕೋಬೇಕು? ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ. ಒಂದನೇ ಪ್ರಕಾರದವ್ರು ಏನಾಯಿತು ಹೇಳಿ? ಶ್ರೇಷ್ಠ ಮಕ್ಕಳು,
ತಂದೆಯ ಸಮಾನ ಆಗಬೇಕನ್ನುವಂಥ ಶ್ರೇಷ್ಠ ಪುರುಷಾರ್ಥಿ ಮಕ್ಕಳು. 2ನೇ ನಂಬರ್ನವ್ರು ಹೆಂಗಿದ್ರು? ತಂದೆಯ ಸ್ನೇಹದಲ್ಲಿ ಸಮಾನ ಆಗುವ ಪುರುಷಾರ್ಥಿ ಮಕ್ಕಳ ಮಾಲೆಯ ಮುಂದೆ ಇವರು ಕೇವಲ ಪುರುಷಾರ್ಥಿಗಳಷ್ಟೇ, ಏನಲ್ಲ, ಮತ್ತೆ ಶ್ರೇಷ್ಠ ಪುರುಷಾರ್ಥಿಗಳಲ್ಲ, ತೀವ್ರ ಪುರುಷಾರ್ಥಿಗಳಲ್ಲ, ಕೇವಲ ಪುರುಷಾರ್ಥಿಗಳು. ಆಮೇಲೆ 3ನೇ ಮಲೆ ಯಾವುದಾಗಿತ್ತು? ಬಾಬನ ಜೊತೆಗೂ ಇರ್ತಿದ್ರು, ಪ್ರೀತಿ ಇತ್ತು, ಸೇವೆ ಜೊತೆಗೂ ಪ್ರೀತಿ ಇತ್ತು. ಕೆಲವೊಮ್ಮೆ ತೀವ್ರ ಪುರುಷಾರ್ಥ, ಕೆಲವೊಮ್ಮೆ ಇಲ್ಲ. ಕೆಲವೊಮ್ಮೆ ಬಿರುಗಾಳಿಯ ಜೊತೆಗೆ ಹೋರಾಟ, ಮಾಯೆಯ ವಿವಿಧ ತುಫಾನ್ ಬರ್ತಿತ್ತು, ಅದರ ಜೊತೆಗೆ ಹೋರಾಟ. ಆಮೇಲೆ ಇಷ್ಟ ಇರ್ತಿತ್ತು ಅವರಿಗೆ ಸಂಪನ್ನ ಆಗಬೇಕಂತ, ಆದರೆ ಹೋರಾಟ. 4ನೇಯವರು ಬರೀ ಕಂಪ್ಲೇಂಟ್, ಹಂಗಾಯಿತು ಹಿಂಗಾಯಿತು, ಅದು ಹಂಗಾಯಿತು ಇದು ಹಿಂಗಾಯಿತು. ಯಾಕೆ ಪುರುಷಾರ್ಥ ಮಾಡಲಿಕ್ಕಾಗಿಲ್ಲ ಅಂದ ಕೂಡಲೇ ಏನು ಹೇಳೋದು? ಅದು ಹಂಗಾಯಿತು ಇದು ಹಿಂಗಾಯಿತು, ಅದಕ್ಕೆ ಹಂಗಾಯಿತು. ಬಾಬಾ ಅಂತಾರೆ ಇಂಥ ಮಾಲೆ ಟೋಟಲಿ 4 ಮಾಲೆಗಳಿವೆ, ಯೋಚನೆ ಮಾಡಿ ನಾನು ಯಾವ ಮಾಲೆಯಲ್ಲಿದ್ದೀನಿ. चारों ओर के बच्चों में विशेष संकल्प वर्तमान समय दिल में मर्ज है, अब कुछ करना ही है. ಎಲ್ಲ ಮಕ್ಕಳ ಹೃದಯದಲ್ಲಿ ಈ ಸಂಕಲ್ಪ ಎಮರ್ಜ್ ಆಗಿದೆ, ನಾನು ಏನಾದ್ರು ಮಾಡಲೇಬೇಕು. ये उमंग उत्साह मेजॉरिटी में संकल्प रूप में ही, स्वरूप में नंबर 1 है, लेकिन संकल्प में ही ನಾನು अब कुछ करना ही है. ಇಷ್ಟು ಬಾಬಾ ಹೇಳ್ತಾರೆ, ನಾನು ಮಾಡಲೇಬೇಕು, ಏನಾದ್ರು ಮಾಡಿ ತೋರಿಸ್ಬೇಕು ನಾನು. ಬಾಬಾ ಅಂತಾರೆ ಎಲ್ಲ ಮೆಜಾರಿಟಿ ಈ ಉತ್ಸಾಹ ಎಲ್ಲ ಮಕ್ಕಳ ಸಂಕಲ್ಪದಲ್ಲಿ ಇದೆ, ಆದರೆ ಸ್ವರೂಪದಲ್ಲಿ ಮಾತ್ರ ನಂಬರ್ 1. ಸಂಕಲ್ಪ ಎಲ್ಲರಿಗೂ ಇದೆ, ಆದರೆ ಪ್ರಾಕ್ಟಿಕಲ್ ಮಾತ್ರ ನಂಬರ್ 1 ಹೆಚ್ಚು ಕಡಿಮೆ ಇದೆ. ಬಾಪ್ತಾದ ಸಭಿ ಬಚ್ಚೋಂಕೋ आज के स्नेह के दिन ಯಾಕಂತಿದ್ದಾರೆ ಬಾಬಾ ಇವತ್ತು? ಜನವರಿ 18ರ ಮುರಳಿ ಇದು, 2008. ಇವತ್ತು ಸ್ನೇಹದ ದಿನ, ಸ್ಮೃತಿಯ ದಿನ, ಸಮರ್ಥಿ के दिन. ವಿಶೇಷ ದಿಲ್ ಕಿ ದುವಾಯೆ ದಿಲ್ ಕಿ ಬದಾಯಿಯಾ ದೇ ರಹೇ ಹಿ. ಬಾಬಾ ಎಲ್ಲ ಮಕ್ಕಳಿಗೂ ಸ್ನೇಹದ ದಿನ, ಸ್ಮೃತಿ ದಿನ, ಸಮರ್ಥಿ ದಿವಸದ ವಿಶೇಷ ಆಶೀರ್ವಾದ ಮತ್ತು ಹೃದಯ ತುಂಬಿದ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. आज का विशेष दिन स्नेह का होने कारण मेजॉरिटी स्नेह में खोए हुए ही. ಇವತ್ತಿನ ದಿನ ನಿಜವಾಗಿ ಸ್ನೇಹದ ದಿನ. ಬಾಬಾ ಆಗಲೇ ಹೇಳಿದರು, ಅಮೃತ ವೇಳೆನೇ 2 ಬಜೆ ಸೆ ಲೇಕರ್ 2 ಗಂಟೆಯಿಂದಲೇ ಮಕ್ಕಳು ಏನು ಮಾಡ್ತಾರೆ, ಆ ದಿವಸ ಎಷ್ಟು ಪ್ರೀತಿಯಿಂದ ತಂದೆಯ ನೆನಪು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಸ್ನೇಹದ ದಿನ. आज का विशेष दिन स्नेह का होने कारण मेजॉरिटी स्नेह में खोए हुए ही. ऐसे पुरुषार्थ में सदा स्नेह में खोए हुए रहो. ಬಾಬಾ ಅಂತಾರೆ ಹೇಗೆ ನಾವು ಜನವರಿ 18 ಅಂದ ಕೂಡಲೇ ಸ್ನೇಹದಲ್ಲಿ ಮುಳುಗಿರ್ತೀವೋ, ಅದೇ ರೀತಿ ಪುರುಷಾರ್ಥದಲ್ಲಿ ಸದಾ ಕಾಲಕ್ಕೂ ತಂದೆಯ ಸ್ನೇಹದಲ್ಲಿ ಮುಳುಗಿರಿ. ಲವಲೀನ ರಹೋ तो सहज साधन है स्नेह. ಲವಲೀನ ಆಗಲಿಕ್ಕೆ ಸಹಜವಾದ ಸಾಧನ ಯಾವುದು? ಸ್ನೇಹ. ಅದು ಎಂಥ ಸ್ನೇಹ ಆಗಿರಬೇಕು? ದಿಲ್ ಕಾ ಸ್ನೇಹ, ಹೃದಯ ತುಂಬಿದ ಸ್ನೇಹ ಆಗಿರಬೇಕು. ಬಾಬಾಗೆ ಪರಿಚಯಕ್ಕೆ ಸ್ಮೃತಿ ಸಹಿತ ಸ್ನೇಹ, ಬಾಬರವರ ಪರಿಚಯ ತುಂಬಿದ ಸ್ಮೃತಿ ಸಹಿತ ಸ್ನೇಹ. बाप के परिचय की स्मृति सहित स्नेह, बाप की प्राप्तियों के स्नेह. ಬಾಬನಿಂದ ಏನೇನು ಪ್ರಾಪ್ತಿಯಾಗಿದೆ ಅದರಿಂದ ಸ್ನೇಹ. ಆಮೇಲೆ ತಂದೆಯ ಪರಿಚಯ ಇರಬೇಕು. ಸ್ಮೃತಿ ಅಂತಂದರೆ ಲವಲೀನ ಆಗುವಾಗ ಬಾಬರವರ ಸ್ಪಷ್ಟ ಪರಿಚಯದ ಸ್ಮೃತಿ ಜೊತೆಗೆ ಸ್ನೇಹ, ಪ್ರಾಪ್ತಿಯ ಜೊತೆಗೆ ಸ್ನೇಹ, ಹೃದಯದ ಸ್ನೇಹ, ಸಂಪನ್ನ ಸ್ನೇಹ. ಸ್ನೇಹ ಬಹುತ್ ಸಹಜ ಸಾಧನೆ ಹೈ. ಸ್ನೇಹ ಎನ್ನುವುದು
ಭಾಳ ಸಹಜ ಸಾಧನ. ಹೇಳಿ, ಎಷ್ಟು ತಂದೆಯನ್ನು ಅರಿತು, ಪರಿಚಯ ಅಂದರೆ ಏನರ್ಥ? ಅರಿತು ತಿಳಿದು ನಾವೇನು ಬಾಬನನ್ನು ಪ್ರೀತಿಸ್ತೀವಲ್ವ, ಆ ಸ್ನೇಹದಲ್ಲೇನು ಲೀನಾಗಿರ್ತೀವಿ. ಬಾಬನಿಂದ ಬೇಕಾದಷ್ಟು ಪ್ರಾಪ್ತಿ ಮಾಡ್ಕೊಂಡಿರ್ತೀವಿ. ಏನೇನು ಖಜಾನೆ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ? ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಯ ಖಜಾನೆ. ಎಷ್ಟು ಪ್ರಾಪ್ತಿ, ಎಷ್ಟು ಖುಷಿ ಪ್ರಾಪ್ತಿಯಾಗಿದೆ. ಜೀವನದಲ್ಲಿ ಏನೇನು ಪಡ್ಕೊಂಡಿದ್ದೀವಿ. ಆವಾಗ ನಮಗೆ ಹೃದಯದಿಂದ ಸ್ನೇಹ ಬರ್ತದಲ್ವ. ಆ ಸ್ನೇಹ ಏನಿದೆ, ಏನೇನು ಕಮಾಲ್ ಮಾಡ್ತದೆ ಹೇಳಿ. ಸ್ನೇಹ ಯಾವುದಕ್ಕೆ ಸಹಜ ಸಾಧನ? ಒಂದೇ ಮಾತು, ಸ್ನೇಹಿ ಆತ್ಮ ಮೆಹನತ್ ಸೆ ಬಚ ಜಾತಿ ಹೈ. ಎಷ್ಟು ಬಾಬನ ಜೊತೆಗೆ ಸ್ನೇಹದಲ್ಲಿ ಮುಳುಗಿದರೆ ಒಂದನೇ ಪಾಯಿಂಟ್ ಏನು? ಪರಿಶ್ರಮದಿಂದ ಬಚಾವಾಗ್ತೀವಿ. ಎರಡನೇದು, स्नेह में लीन होने के कारण, स्नेह में खोए हुए होने के कारण किसी भी प्रकार की मेहनत मनोरंजन के रूप में अनुभव होगी. ಸ್ನೇಹದಲ್ಲಿ ಮುಳುಗಿರುವ ಕಾರಣ ಬಾಬಾ ಅಂತಿದ್ದಾರೆ, ಯಾವುದೇ ಪ್ರಕಾರದ ಮೆಹನತ್ತಿದ್ದರೂ ಅದು ಮನೋರಂಜನೆಯ ರೂಪದಲ್ಲಿ ಅನುಭವ ಆಗ್ತದೆ. ಮೊದಲನೇದು ಮೆಹನತ್ತಿನಿಂದ ಬಚಾವಾಗ್ತೀವಿ. ಎರಡನೇದು ಕಿಸಿ ಬಿ ಪ್ರಕಾರದ ಮೆಹನತ್ ಇರ್ತದೆ, ಆದರೆ ಅದು ಮನೋರಂಜನೆಯ ರೂಪದಲ್ಲಿ ಅನುಭವ ಆಗ್ತದೆ. ಮೂರನೇದು, ಸ್ನೇಹಿ स्वतः ही देह के बान, देह के संबंध का ध्यान, देह की दुनिया के ध्यान से ऊपर स्नेह में स्वतः ही लीन रहते. ಬಾಬಾ ತಿಳಿಸ್ತಿದ್ದಾರೆ, ಎಷ್ಟು ಬಾಬನ ಪ್ರೀತಿಯಲ್ಲಿ ಮುಳುಗಿರ್ತೀವೋ ಅಷ್ಟು ದೇಹ ಭಾವನೆಯಿಂದ, ದೇಹದ ಸಂಬಂಧದ ಮೇಲಿರುವ ಗಮನದಿಂದ, ದೇಹದ ಜಗತ್ತಿನ ಕಡೆಗೆ ಇರುವ ಗಮನದಿಂದ ಭಿನ್ನ ಆಗಿ ಸ್ನೇಹದಲ್ಲಿ ಸಹಜವಾಗಿ ಮುಳುಗಿರ್ತೀವಿ. ಅಂದರೆ ಸ್ನೇಹದಲ್ಲಿ ಸಹಜವಾಗಿ ಮುಳುಗಿದಾಗ ದೇಹ ಭಾವನೆಯಿಂದ, ದೇಹ ಪ್ರಜ್ಞೆಯಿಂದ ಭಿನ್ನಾಗ್ತೀವಿ, ದೇಹದ ಸಂಬಂಧದಿಂದ ಭಿನ್ನಾಗ್ತೀವಿ, ದೇಹದ ಜಗತ್ತಿನ ಗಮನದಿಂದ ಭಿನ್ನಾಗ್ತೀವಿ. नेक्स्ट पॉइंट, दिल का स्नेह बाप के समीप का अनुभव कराता, बाप के साथ का अनुभव कराता, बाप के समानता का अनुभव कराता है. ತಂದೆಯ ಪ್ರೀತಿಯಲ್ಲಿ ಮುಳುಗಿದಾಗ ತಂದೆಯ ಜೊತೆಗಿರುವಂಥ ಅನುಭವ ಆಗ್ತದೆ, ತಂದೆಯ ಸಮಾನತೆಯ ಅನುಭವ ಆಗ್ತದೆ, ತಂದೆಯ ಸಮೀಪ ಇದ್ದಿನಂತೆ ಹೇಳಿ ಅನುಭವ ಆಗ್ತದೆ. नेक्स्ट पॉइंट, स्नेही सदा अपने को बाप की दुआओं के पात्र समझते ही. ಸ್ನೇಹದಲ್ಲಿ ಮುಳುಗಿದಾಗ ವಾಹ್, ನಾನು ಎಂಥ ಸ್ನೇಹಿ ಆತ್ಮ, ಬಾಬರವರ ಆಶೀರ್ವಾದಕ್ಕೆ ನಾನು ಪಾತ್ರ ಆಗಿದ್ದೀನಿ ಅಂತ ಅನುಭವ ಆಗ್ತದೆ. ಬಾಪಕ್ಕೆ ದುವಾ ಉನ್ಕೆ ಪಾತ್ರ. ನೆಕ್ಸ್ಟ್ ಪಾಯಿಂಟ್, ಸ್ನೇಹ असंभव को भी सहज संभव कर देता है. ಬಾಬನ ಜೊತೆ ಭಾಳ ಸ್ನೇಹ ಇದ್ದಾಗ ನನ್ನಿಂದ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಏನಾಗ್ತದೆ, ಸಾಧ್ಯ ಆಗ್ತದೆ. ಅಸಂಭವನು ಸಂಭವ ಆಗ್ತದೆ. ಸದಾ ಅಪ್ಪನೇ ಮಸ್ತಕ ಪರ್ ಮಾತೆ ಪರ್. ನೆಕ್ಸ್ಟ್ ಪಾಯಿಂಟ್, ಯಾರು ಸ್ನೇಹದಲ್ಲಿ ಮುಳುಗಿರ್ತಾರೋ ಅವರ ಮಸ್ತಕದಲ್ಲಿ ಬಾಪಕ್ಕೆ ಸಹಯೋಗ ಕಾ ಸ್ನೇಹ ಕಾ ಹಾತ್ ಅನುಭವ ಕರ್ತೆ ಹಿ. ಅವರ ಮಸ್ತಕದಲ್ಲಿ, ಅವರ ತಲೆ ಮೇಲೆ ತಂದೆಯ ಸಹಯೋಗದ ಹಸ್ತ, ಸ್ನೇಹದ ಹಸ್ತ ಇರುವಂತಹ ಅನುಭವ ಆಗ್ತದೆ. ಬಾಬನ ಸಹಯೋಗ ನೋಡ್ರಿ, ಬಾಬನೇ ಮಾಡಿಸ್ತಿದ್ದಾನೆ ನೋಡ್ರಿ. ಆ್ಯಕ್ಚುಲಿ ಮಾಡಲಿಕ್ಕೇ ಸಾಧ್ಯ ಇಲ್ಲ, ಆದರೂ ಬಾಬಾ ಮಾಡಿಸ್ತಾ ಇರ್ತಾರೆ. ಅದು ಯಾವ ಸ್ನೇಹ? ಬಾಬನ ಜೊತೆಗಿರುವಂತಹ ಸ್ನೇಹದಲ್ಲಿ ತಲ್ಲೀನಾಗಿರೋದರಿಂದ ನಮ್ಮ ಮಸ್ತಕದ ಮೇಲೆ ತಂದೆಯ ಸಹಯೋಗದ ಹಸ್ತ, ಸ್ನೇಹದ ಹಸ್ತದ ಅನುಭವ ಆಗ್ತದೆ. ಲಾಸ್ಟ್ ಪಾಯಿಂಟ್, ನಿಶ್ಚಯ ಬುದ್ಧಿ ನಿಶ್ಚಿಂತರಾತೆ. ಸ್ನೇಹದಲ್ಲಿ ಮುಳುಗಿದವರು ಹೆಂಗಿರ್ತಾರೆ? ನಿಶ್ಚಯ ಬುದ್ಧಿಯಲ್ಲಿ ಇರ್ತಾರೆ, ನಿಶ್ಚಿಂತ ಇರ್ತಾರೆ. आप सभी आदि स्थापना के बच्चों को
आदि के समय का अनुभव है। अभी भी सेवा के आदि निमित्त बच्चों को अनुभव है कि आदि में सभी बच्चों को बाप मिला। उस स्मृति से स्नेह का नशा कितना था। ಆದಿಯಲ್ಲಿ ಬಂದವರೆಲ್ಲ ಹೆಂಗಿದ್ರು, ಸ್ಥಾಪನೆಗೆ ನಿಮಿತ್ತ ಆದಂಥ ಆತ್ಮಗಳು. ಆದಿಯಲ್ಲಿ ಅವರಿಗೆ ಸಭಿ ಮಕ್ಕಳಿಗೆ ಬಾಪ್ ಮಿಲಾ, ಬಾಪ ಸಿಕ್ಬಿಟ್ರು. ಈ ಸ್ಮೃತಿಯಿಂದ ಸ್ನೇಹದ ನಶೆ ಅವರಿಗೆ ಎಷ್ಟಿತ್ತು. ಆ ಸಮಯದಲ್ಲಿ ಬಾಬಾ ಪ್ರಾರಂಭದಲ್ಲಿ ಮಕ್ಕಳಿಗೆ ಇಷ್ಟು ಜ್ಞಾನ ಗೊತ್ತಿರಲಿಲ್ಲ. ಗೊತ್ತಿತ್ತಾ? ಜಾನಕಿದ ಅದೇ ಅನುಭವ ಹೇಳ್ತಿದ್ರು. ಬಾಬಾ ಜ್ಯೋತಿರ್ಬಂಧ ಅಂತ ಗೊತ್ತಾದದ್ದು 1-2 ವರ್ಷ ಆದಮೇಲೆ ಗೊತ್ತೇ ಇಲ್ಲ. ಬಾಬಾ ಹೇಳ್ತಾರೆ ನೋಡ್ರಿ, ಬಾಪ್ ಮಿಲಾ ಉಸ್ ಸ್ಮೃತಿ ಸೆ ಸ್ನೇಹ ಕ ನಶಾ ಕಿತನಾ ತಾ, ನಾಲೆಜ್ ತೋ ಪೀಚೆ ಮಿಲಿ. ಮೊದಲು ಸಿಕ್ಕಿದ್ದೇನು? ಸ್ನೇಹ. ಸ್ನೇಹದಲ್ಲಿ ಬಾಬಾ ಎಷ್ಟು ಪ್ರೀತಿ ಕೊಟ್ಟ ಮಕ್ಕಳಿಗೆ. ಆವಾಗ ಒಳಗಡೆ ಒಂದು ಜ್ಯೋತಿರ್ಬಿಂದು ಪರಮಾತ್ಮ ಬಂದು ಪ್ರೀತಿ ಕೊಡ್ತಿದ್ದಾನಂತ ಸಹಿತೇನಿಲ್ಲ. ಜ್ಞಾನ ಮತ್ತೆ ಗೊತ್ತಾಯಿತು. ಇಷ್ಟು ಜ್ಞಾನ ಪ್ರಾರಂಭದಲ್ಲಿ ಇಲ್ಲ. ಮೊದಲು ಸ್ನೇಹ ಇತ್ತು, ಸ್ನೇಹದಿಂದ ಎಷ್ಟು ನಶೆ ಇತ್ತು. ನಾಲೆಜ್ ತೋ ಪೀಚೆ ಮಿಲಿ, ಪಹಲ ಪಹಲ ನಶಾ ಸ್ನೇಹ ಮೇ ಕೊಯೆ ಹುಯೆ ಹಿ. ಮೊದಲು ನಶೆನೇ ಯಾವುದರಲ್ಲಿ? ಅವರಿಗೆ ಸ್ನೇಹದಲ್ಲಿ ಮುಳುಗಿಬಿಟ್ಟಿದ್ರು ಅಂತ ಬಾಬಾ ತಿಳಿಸ್ತಾರೆ. बाप स्नेह का सागर है, तो मेजॉरिटी बच्चे आदि से स्नेह के सागर में खोए हुए ही पुरुषार्थ की रफ्तार में बहुत अच्छे स्पीड से चल रहे हैं. ಅದರಿಂದ ಶಿವಬಾಬಾ ಬ್ರಹ್ಮಬಾಬರ ತನುವಿನಲ್ಲಿ ಬಂದು ಮೊದಲು ಕೊಟ್ಟದ್ದೇನು? ಸ್ನೇಹ. ಆ ಸ್ನೇಹ ಸಾಗರ್ನಲ್ಲಿ ಮಕ್ಕಳಿಗೆ ಬಾಬಾ ಸಿಕ್ಕಿದ್ರು, ಬಾಪ್ ಮೇಲೆ ಅನಿಸ್ತಿತ್ತು. ಆದರೆ ಇಷ್ಟು ಡೀಪಾಗಿ ಜ್ಞಾನ ಗೊತ್ತಾಗ್ತಿರಲಿಲ್ಲ. ಮೊದಲು ನಶೆ ಏರಿದ್ದೆ ಸ್ನೇಹದಿಂದ. ಸ್ನೇಹದ ಸಾಗರ ಬಾಬಾ ಮೆಜಾರಿಟಿ ಮಕ್ಕಳಿಗೆ ಆದಿಯಿಂದ ಸ್ನೇಹ ಸಾಗರ್ನಲ್ಲಿ ಮುಳುಗುವಂತೆ ಮಾಡಿದರು. ಪುರುಷಾರ್ಥಕ್ಕೆ ರಫ್ತಾರ್ ಭಾವತ್ ಹಚ್ಚಿ, ಪುರುಷಾರ್ಥದ ಗತಿನೂ ಸಹಿತ ಭಾಳ ಸ್ಪೀಡಲ್ಲಿ ಮಕ್ಕಳು ನಡೀತಿದ್ರು. ಲೇಕಿನ್ ಕೈ ಬಚ್ಚೆ स्नेह के सागर में खो जाते हैं. कोई सिर्फ डुबकी लगा के बाहर आ जाते हैं. ಕೆಲವು ಮಕ್ಕಳು ಸ್ನೇಹ ಸಾಗರ್ನಲ್ಲಿ ಮುಳುಗಿ ಬಿಡ್ತಿದ್ರು. ಇನ್ನು ಕೆಲವರು ಡುಬುಕಿ ಹಾಕಿ ಮತ್ತೆ ಮೇಲೆ ಬರ್ತಿದ್ರು. ಆದ್ದರಿಂದ जितना खोए हुए बच्चों को मेहनत कम लगती उतनी उनकी नहीं. ಸ್ನೇಹದಲ್ಲಿ ಮುಳುಗಿದವರಿಗೆ ಪರಿಶ್ರಮದಿಂದ ಸಹಜವಾಗಿ ಮುಕ್ತರಾದರು. ಮುಳುಗುದು ಮತ್ತು ಏಳುವುದು, ಡುಬುಕಿ ಹಾಕೋದು ಮತ್ತು ಮೇಲೆ ಬರೋದು ಅವರಿಗೆ ಬಾಬಾ ಹೇಳ್ತಿದ್ದಾರೆ. ಏನಾಗಿದೆ ಅವರಿಗೆ? ಮೆಹನತ್ ಅಷ್ಟು ಕಡಿಮೆ ಇಲ್ಲ, ಮೆಹನತ್ತಿತ್ತು ಅವರಿಗೆ. ಅವ್ರು ಏನು ಮಾಡ್ತಿದ್ರು? ಕಭಿ ಮೆಹನತ್ ಕಭಿ ಮೊಹಬ್ಬತ್. ಅವ್ರು ಕೆಲವೊಮ್ಮೆ ಪರಿಶ್ರಮ ಆಗ್ತಿತ್ತು, ಕೆಲವೊಮ್ಮೆ ಬಾಬನ ಪ್ರೀತಿಯಲ್ಲಿ ಇರ್ತಿದ್ರು. ದೋನೋ ಮೇ रहते हैं. ಲೇಕಿನ್ ಸ್ನೇಹದಲ್ಲಿ ಮುಳುಗಿದವರು ಹೇಳಿ ಏನೇನು ಅನುಭವ ಆಯಿತು? ಮೊದಲನೇ ಪಾಯಿಂಟಲ್ಲಿ ಏನು ಹೇಳಿದರು ಬಾಬಾ? ಸ್ನೇಹದಲ್ಲಿ ಮುಳುಗಿದವರು ಪರಿಶ್ರಮದಿಂದ ಬಚಾವಾಗ್ತಾರೆ. ಸ್ನೇಹದಲ್ಲಿ ಮುಳುಗಿದವರಿಗೆ ಕೆಲವೊಮ್ಮೆ ಪರಿಶ್ರಮನ ಮನೋರಂಜನೆ ರೂಪದ ಅನುಭವ ಮಾಡಿಸ್ತದೆ. ಸ್ನೇಹದಲ್ಲಿ ಮುಳುಗಿದವರು ದೇಹ ಪ್ರಜ್ಞೆಯಿಂದ, ಸಂಬಂಧದ ಗಮನದಿಂದ, ಜಗತ್ತಿನ ಗಮನದಿಂದ ಸಹಜವಾಗಿ ಏನಾಗ್ತಿದ್ರು? ಭಿನ್ನ ಇರ್ತಿದ್ರು. ನಂತರ ತಂದೆಯ ಸಮೀಪತೆಯ ಜೊತೆಗಿರುವ ಸಮಾನತೆಯ ಅನುಭವ ಆಗ್ತಿತ್ತು. ತಂದೆ ಸ್ನೇಹದಲ್ಲಿ ಮುಳುಗಿದವರಿಗೆ ಆಶೀರ್ವಾದದ ಪಾತ್ರ ಆಗಿದ್ದು ಅನಂತ ಅನುಭವ ಆಗ್ತಿತ್ತು. ಅಸಂಭವವನ್ನು ಸಂಭವನಿಸ್ತಿತ್ತು. ತಮ್ಮ ಮಸ್ತಕದಲ್ಲಿ ತಂದೆಯ ಸಹಯೋಗದ ಹಸ್ತ, ಸ್ನೇಹದ ಹಸ್ತ ಅನುಭವ ಆಗ್ತಿತ್ತು. ಸ್ನೇಹದಲ್ಲಿ ಮುಳುಗಿದವರು ನಿಶ್ಚಯ ಬುದ್ಧಿಯಲ್ಲಿ ಇರ್ತಿದ್ರು, ನಿಶ್ಚಿಂತೆ ಇರ್ತಿದ್ರು. ನೆಕ್ಸ್ಟ್ ಪಾಯಿಂಟ್ ಈಗ, जो स्नेह में लवलीन रहते हैं वो सदा अपने को छत्र छाये के अंदर रहने का अनुभव करते हैं. ಸ್ನೇಹದಲ್ಲಿ ಮುಳುಗಿಬಿಟ್ರೆ ತಂದೆಯ ಛತ್ರ ಛಾಯೆ ಕೆಳಗಡೆ ಇದ್ದೀನಿ ಅಂತ ಹೇಳಿಕೊಂಡು ಅನುಭವ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್, दिल के स्नेही बच्चे मेहनत को भी मोहब्बत में बदल लेते. उनके आगे पहाड़ जैसी समस्या भी पहाड़ नहीं
लेकिन रूई समान अनुभव होती है. ಆದ್ದರಿಂದ ಸ್ನೇಹದಲ್ಲಿ ಯಾರು ಲವಲೀನಾಗಿರ್ತಾರೋ ಅವರು ನಾನು ಬಾಬನ ಛತ್ರಛಾಯೆ ಕೆಳಗಡೆ ಇದ್ದೀನಿ ಅಂತ ಅನುಭವ ಮಾಡ್ತಾ ಇರ್ತಾರೆ. ಅವರ ಮುಂದೆ ಪರ್ವತದಂಥ ಸಮಸ್ಯೆನೂ ಸಹಿತ ಹತ್ತಿಯ ಸಮಾನ ಅನುಭವ ಆಗ್ತದೆ. ಪರ್ವತದಷ್ಟು ಭಾರದ ಸಮಸ್ಯೆನೂ ಅವರಿಗೆ ಹತ್ತಿಯ ಸಮಾನ ಅನುಭವ ಆಗ್ತದೆ. ಮೆಹನತ್ ಅನ್ನುವಂಥದ್ದು ಮೊಹಬ್ಬತ್ತಿಗೆ ಬದಲಾಗ್ತದೆ. ಪತ್ತರ್ ಬಿ ಪಾನಿ ಸಮಾನ್ ಅನುಭವ ಹೋತಾ ಹೈ. ದೊಡ್ಡ ಕಲ್ಲು ಏನಾಗ್ಬಿಡ್ತದೆ, ನೀರಿನ ಸಮಾನ ಅನುಭವ ಆಗ್ತದೆ. तो जैसे आज विशेष स्नेह के वायुमंडल में रहे तो अनुभव किया, मेहनत है या मनोरंजन हुआ. ಇವತ್ತು ಏನು ಮಾಡಿದಿರಿ, ಬಾಬನ ಪ್ರೀತಿಯಲ್ಲಿ ಮುಳುಗಿದ್ದೀರಾ, ಮನೋರಂಜನೆ ಅನ್ನಿಸ್ತಾ ಕೇಳ್ತಿದ್ದಾರೆ ಬಾಬಾ. आज तो स्नेह का सबको अनुभव हुआ ना. स्नेह में खोए हुए थे, ಸ್ನೇಹದಲ್ಲಿ ಮುಳುಗಿದ್ದೀರಾ, खोए हुए थे सभी. आज मेहनत का अनुभव हुआ ಕೇಳ್ತಿದ್ದಾರೆ ಬಾಬಾ. किसी भी बात की मेहनत का अनुभव हुआ. ಏನಾದರೂ ಮಾತಿನ ಪರಿಶ್ರಮದ ಅನುಭವ ಆಯಿತಾ? ಏನಾದ್ರು ಒಂಥರ ಟೆನ್ಷನ್ ಅನ್ನಿಸ್ತಾ? ಯಾವುದಾದ್ರು ಮಾತಿನಲ್ಲಿ ಪರಿಶ್ರಮ ಅಂತ ಅನುಭವ ಆಯಿತಾ? ಮೆಹನತ್ ಅನ್ನಿಸ್ತಾ? ಕ್ಯಾ ಕ್ಯೋ ಕೈಸೆ ಕ ಸಂಕಲ್ಪ ಆಯ, ಯಾಕೆ ಏನು ಹೇಗೆ ಅಂತೇನಾದ್ರು ಸಂಕಲ್ಪ ಬಂತ? ಸ್ನೇಹ ಸಬ್ ಬುಲಾ ದೇತಾ ಹೈ. ಸ್ನೇಹ ಎಲ್ಲವನ್ನು ಸಹಿತ ಮರೆಸಿಬಿಡ್ತದೆ. तो बाप दादा कहते हैं, बाप के इस स्नेह को भूलो नहीं. ತಂದೆಯ ಸ್ನೇಹವನ್ನು ಎಂದಿಗೂ ಮರೆಯಬೇಡಿರಿ. ತಂದೆಯ ಸ್ನೇಹವನ್ನು ಎಂದಿಗೂ ಮರೆಯಬೇಡಿರಿ. ಸ್ನೇಹ का सागर मिला है, खूब ले रहा हूँ. ಸ್ನೇಹ ಸಾಗರನೇ ನಮಗೆ ಸಿಕ್ಕಿದ್ದಾರೆ ಅಂತಂದಮೇಲೆ ಏನು ಮಾಡಿರಿ, ಚಂದ ತೇಲಾಡ್ತಾ ಇರಿ. जब भी कोई मेहनत का अनुभव हो ना, ಕೆಲವೊಮ್ಮೆ ಏನಾದ್ರು ಪರಿಶ್ರಮದ ಅನುಭವ ಆಯ್ತಂದರೆ, ಕ್ಯೋ ಮಾಯಾ ಬೀಚ್ ಬೀಚ್ ಮೇ ಪೇಪರ್ ಲೇ ಲೇತಿ ಹೈ. ನಡು ಏನಾದರೂ ಮೆಹನತ್ ಅನ್ನಿಸ್ತಂದರೆ ಮಾಯೆ ನಡುವೆ ನಡುವೆ ನಮಗೆ ಪೇಪರ್ ತಗೊಳ್ತದೆ. ಲೇಕಿನ್ ಉಸ್ ಸಮಯ ಸ್ನೇಹಕ್ಕೆ ಅನುಭವಕ್ಕೂ ಯಾದ್ ಕರೋ, ಮರಿಬೇಡ್ರಿ. ಸ್ನೇಹದ ಅನುಭವವನ್ನು ಮಾಡಿ, ಆ ಸಮಯದಲ್ಲಿ ಮರೆಯಬಾರದು. जो मेहनत मोहब्बत में बदल जाएगी. ಪರಿಶ್ರಮನೂ ಏನಾಗ್ತದೆ ಅವಾಗ ಪ್ರೀತಿಗೆ ಬದಲಾಗ್ತದೆ. ಅನುಭವ ಕರ್ಕೆ देखो, ನೀವು ಅನುಭವ ಮಾಡಿ ನೋಡಿ. ಕ್ಯಾ ಹೈ ಗಲ್ತಿ ಕ್ಯಾ ಕರ್ತೆ ಹೋ, ಏನು ತಪ್ಪು ಮಾಡ್ತೀವಿ ಹೇಳಿ ಉಸ್ ಸಮಯ? ಕ್ಯಾ ಕ್ಯೋ ಇಸ್ಮೆ ಬಹುತ್ ಚಲೆ ಜಾತೆ ಹೋ. ಆವಾಗ ಬಾಬನನ್ನು ನೆನಪು ಮಾಡಿಕೊಂಡು ತಂದೆಯ ಪ್ರೀತಿಯನ್ನು ಮುಂದಿಟ್ಕೊಂಡು ನಾವು ಹಗುರ ಇರಬೇಕು. ಅದನ್ನು ಬಿಟ್ಟು ಏನು ಮಾಡಿಬಿಡ್ತೀವಿ, ಕ್ಯಾ ಕ್ಯೋ ಇದರಲ್ಲಿ ಹೋಗ್ಬಿಡ್ತೀವಿ. ಜೋ ಆಯಾ ಹೈ ಬಹು ಜಾತಾ ಭೀ ಹೈ. ಯಾವುದು ಬಂದಿದೇನೋ ಅದೇನಾಗ್ತದೆ, ಒಂದಿನ ಹೋಗ್ತದೆ. ಲೇಕಿನ್ ಜಾಯೇಗಾ ಕೈಸೆ? ಸ್ನೇಹ ಕೋ ಯಾದ್ ಕರ್ನೆ ಸೆ ಮೆಹನತ್ ಚಲಿ ಜಾಯೇಗಿ. ಬಾಬನ ಸ್ನೇಹವನ್ನು ನೆನಪು ಮಾಡಿಕೊಂಡ್ರೆ ಪರಿಶ್ರಮ ಅದು ಹೋಗ್ಬಿಡ್ತದೆ ಅಂತಾರೆ ಬಾಬಾ. सभी को भिन्न भिन्न समय पर बाप दादा दोनों की स्नेह का अनुभव होता है ना? अनुभव होता है ना? बाप दादा दोनों का इब्रिद स्नेह तो अनुभव ಆಗ್ತದಲ್ವಾ? कभी तो किया ना, चलो सदा नहीं. कभी ಸದಾ ನಿಮಗೆ ಅನುಭವ ಆಗಿಲ್ಲ ಅಂದರು, ಕೆಲವೊಮ್ಮೆ ಅದರ ಅನುಭವ ಆಗಿದೆಯಾ ಕೇಳ್ತಿದ್ದಾರೆ ಬಾಬಾ. उस समय को याद करो, बाप का स्नेह क्या है. ಆ ರೀತಿ ಏನಾದ್ರು ಪರಿಶ್ರಮ ಆಯಿತು, ಕಷ್ಟ ಆಯಿತು, ಏನಾದ್ರು ಪ್ರಶ್ನೆಗಳು ಬಂತು, ಬೀಚ್ ಬೀಚ್ ಮೇ ಮಾಯ ಪೇಪರ್ ಲೇತಿ ಹೈ, ಆವಾಗ ಬಾಪ ಕಾ ಸ್ನೇಹ ಕ್ಯಾ ಹೈ ಉಸ್ ಸಮಯ ಯಾದ್ ಕರೋ. ತಂದೆ ಸ್ನೇಹ ಏನದು, ಆ ಸ್ನೇಹದಿಂದ ಎಷ್ಟು ಅನುಭವ ಆಗ್ತದೆ ಅದನ್ನು ನೆನಪು ಮಾಡಿಕೊಳ್ಳಿ. ಬಾಪಕ್ಕೆ ಸ್ನೇಹ ಸೆ ಕ್ಯಾ ಕ್ಯಾ ಅನುಭವ ಕಿಯಾ. ಬಾಬನ ಸ್ನೇಹದಲ್ಲಿ ಮುಳುಗಿದಾಗ ನನಗೇನೇನು ಅನುಭವ ಆಗ್ತಿತ್ತು, ತಂದೆಯ ಆಶೀರ್ವಾದ ಪಡ್ಕೊಳ್ಳುವಂಥ ಅನುಭವ ಆಗ್ತಿತ್ತು. ತಲೆ ಮೇಲೆ ಬಾಬಾ ಬಂದು ಸಹಯೋಗದ ಹಸ್ತ ತುಂಬಿಬಿಡ್ತಿದ್ರು, ಶಕ್ತಿ ತುಂಬಿಡ್ತಿದ್ರು, ಆ ರೀತಿ ಅನುಭವ ಆಗ್ತಿತ್ತು. ಇನ್ನೇನಂದ್ರು ಬಾಬಾ, ತಂದೆ ಛತ್ರಛಾಯೆಯ ಕೆಳಗಡೆ ಇದ್ದೀನಿ ಅಂತ ಅನುಭವ ಆಗ್ತಿತ್ತು.
ಆ ಅನುಭವನ್ನೇ ಏನು ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ. तो स्नेह की स्मृति से मेहनत बदल जाएगी. बाप दादा को किसी भी बच्चों की मेहनत की स्थिति अच्छी नहीं लगती. ಮಕ್ಕಳು ಪರಿಶ್ರಮ ಪಡೋದು, ಒದ್ದಾಡೋದು ಬಾಬನಿಗೆ ಏನಾಗೋದಿಲ್ಲ. ಆ ಸ್ಥಿತಿಯಲ್ಲಿರುವುದು ಮಕ್ಕಳನ್ನು ನೋಡಲಿಕ್ಕಾಗೋದಿಲ್ಲ. ಮೇರೆ ಬಚ್ಚೆ ಅವ್ರ ಮೆಹನತ್, ನನ್ನ ಮಕ್ಕಳಾಗಿ ಪರಿಶ್ರಮ ಪಡೋದ. तो मेहनत मुक्त कब बनेंगे? ये संगम युग ही है मेहनत मुक्त. मौज ही मौज में रह सकते ही. ಸಂಗಮ ಯುಗ ಪರಿಶ್ರಮದಿಂದ ಮುಕ್ತ ಯುಗ. ಭಾಳಷ್ಟು ಮೌಜಲ್ಲೇ ಇರುವಂಥ ಮೌಜ್ ಅಂದರೆ ಮಜಾದಲ್ಲಿ ಖುಷಿಯಲ್ಲಿರುವಂಥ ಯುಗ ಇದು. ಮೌಜ್ ನಹೀ ಹೈ तो कोई ना कोई बोझ बुद्धि में ही. ಮೌಜ್ ಇಲ್ಲ ಅಂದರೆ ಬೋಜ್ ಇದೆ ಅಂತ ಅರ್ಥ. ಬುದ್ಧಿಯಲ್ಲಿ ಏನಿದೆ? ಬೋಜ್ ಇದೆ ಅಂತ ಅರ್ಥ. ಬಾಪನೇ ಕಹಾ ಬೋಜ್ ಮುಜೆ ಇದ್ದೀತು. ಬಾಬಾ ಏನಂದರೆ ಭಾರವನ್ನು ನೀವು ನನಗೆ ಕೊಟ್ಬಿಡಿ ಅಲ್ಲ. ಮೊನ್ನೆ ಇತ್ತೀಚೆಗೆ ಮುಳ್ಳಿಯಲ್ಲಿ ನಾನು ಇದ್ದೀನಿ, ಭಾರವನ್ನು ನನಗೆ ಕೊಟ್ಬಿಡಿ ಅಲ್ಲ. ಕೆಲವರು ಟ್ರೈನಲ್ಲಿ ಹೋಗ್ತಾರೆ, ತಲೆ ಮೇಲೆ ಏನು ಮಾಡ್ತಾರೆ, ಏನೋ ಒಂದು ಭಾರದ ಸೂಟ್ ಕೇಸನ್ನು ಎತ್ಕೊಂಡು ಟ್ರೈನ್ ಹತ್ತಿದ್ರಂತ ತಿಳ್ಕೋಣ. ಟ್ರೈನ್ ಹತ್ತಿದ ಮೇಲೆ ಟ್ರೈನಲ್ಲಿ ಏನು ಮಾಡಬೇಕು? ತಲೆ ಮೇಲೆ ಭಾರ ಹೊತ್ಕೊಂಡೇ ಸೀಟಲ್ಲಿ ಕುಂತಾರಂತೆ. ನೋಡೋರು ಏನಂತಾರೆ ಅವಾಗ? ಅಯ್ಯೋ ಭಾರ ಯಾಕೆ ಹೊತ್ತಿದ್ರಿ, ಟ್ರೈನಲ್ಲಿ ಹಿಡಿಯಲ್ಲ ಅಂತ ಅಂತಾರೋ ಇಲ್ಲೋ. ಹಾಗೆ ನಮ್ಮ ಜೊತೆಗೆ ಸರ್ವಶಕ್ತಿವಂತ ಬಾಬಾ ಇದ್ದಾರೆ. ನೋಡಿದರೆ ನಾವು ಭಾರ ಹೊತ್ಕೊಂಡಿದ್ದೀವಿ, ಅವನಿಗೆ ಎಲ್ಲ ಭಾರ, ಜಗತ್ತಿನ ಭಾರ ಹೊಡುವಷ್ಟು ಶಕ್ತಿವಂತನಂತ. ಅವನೇ ನನ್ನ ಜೊತೆಗಿದ್ದಾಗ ನಾನು ಮತ್ತೆ ಒಂದು ಭಾರದ ಮೂಟೆ ಹೊತ್ಕೊಂಡ್ರೆ ಏನಾಗ್ತದೆ ಹೇಳಿ? ಅದಕ್ಕೆ ಬಾಬಾ ಹೇಳ್ತಾರೆ, ಬೋಜ್ ಮುಚ್ಚಿದ್ದೀತು ನಾ. ಯಾವುದದ್ದು ಬೋಜ್ ಯಾವುದು? ಏನಂದರು ಬಾಬಾ? ಬೋಜ್ ಬುದ್ಧಿ ಮೇಹಿ. ಯಾವುದದು ಬೋಜ್? ಮೈ ಪನ್, ನನ್ನತನದ ಬೋಜ್. ನಾನು ನಂದು ಅಂತೀವಲ್ಲ, ಅದು ಭಾರ ಆಗ್ತದೆ. ಅದನ್ನು ಭೂಲ್ ಟ್ರಸ್ಟಿ ಬಂಚಾವು. ಜಿಮ್ಮೆವಾರಿ ಬಾಪ್ ಕೋ ದೇ ದೋ. ಸ್ವಯಂ ದಿಲ್ ಕೆ ಸಚ್ಚೆ ಬಚ್ಚೆ ಬಂಚಾವು. ಕೇಲು ಮೌಜ್ ಕರು. ಬಾಬಾ ನೋಡಿ ಎಷ್ಟು ಮಕ್ಕಳನ್ನು ಹಗುರಗೊಳಿಸ್ತಾರೆ. ಭಾರವನ್ನು ನನಗೆ ಕೊಟ್ಟುಬಿಡಿ, ನೀವು ಟ್ರಸ್ಟಿಯಾಗಿರಿ, ಜವಾಬ್ದಾರಿಯನ್ನು ಬಾಬನಿಗೆ ಕೊಟ್ಟುಬಿಡಿ. ಆಮೇಲೆ ಸ್ವಯಂ ದಿಲ್ಗೆ ಸಚ್ಚೆ ಬಚ್ಚೆ ಬಂಚಾವು. ಸತ್ಯ ಹೃದಯದ ಸತ್ಯ ಮಕ್ಕಳಾಗಿರಿ, ಆಟ ಆಡ್ರಿ, ಮೌಜಿನಲ್ಲಿರಿ. ಜಿಮ್ಮೆವಾರಿ ನನಗೆ ಕೊಟ್ಟುಬಿಡಿ, ಬೋಜೆಲ್ಲ ನನಗೆ ಕೊಟ್ಟುಬಿಡಿ, ನೀವು ಟ್ರಸ್ಟಿಯಾಗಿರಿ. ಕ್ಯೋಂಕಿ ये संगम युग सभी युग में से मौजों का युग है. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಇವೆಲ್ಲ ಯುಗಕ್ಕಿಂತಲೂ ಸಂಗಮ ಯುಗ ಭಾಳಷ್ಟು ಮೌಜಿನಲ್ಲಿರುವಂಥ ಯುಗ. इस मौजों के युग में भी मौज नहीं मनाएंगे तो कब मनाएंगे? ಮೌಜಿನಲ್ಲಿರುವಂತಹ ಯುಗ ಇದು. ಈ ಸಮಯದಲ್ಲಿ ಮೌಜಲ್ಲಿರಂಗಿಲ್ಲ ಅಂದರೆ ಇನ್ಯಾವಕ್ಕಿರ್ತೀರಿ? बाप दादा जब देखते हैं ना बच्चे बोझ उठा के बहुत मेहनत कर रहे हैं. ಮಕ್ಕಳು ಭಾರ ಎತ್ಕೊಂಡು ಭಾಳ ಪರಿಶ್ರಮ ಪಡೋದನ್ನು ಬಾಬಾ ನೋಡ್ತಿದ್ದಾರೆ. ದೇ ನಹಿ ದೇತೆ ಕುದಿ ಊಟ ಲೇತೆ. ಕೊಡಿ ಅಂದರೆ ಕೊಡಂಗೇ ಇಲ್ಲ. ಏನು ಮಾಡ್ತಾರೆ ಮಕ್ಕಳು? ತಮ್ಮ ತಲೆ ಮೇಲೇ ಹೊತ್ಕೊಂಡ್ಬಿಟ್ಟಾರೆ. ತೋ ಬಾಪ್ ಕೂತು ತರಸ್ ಪಡೆಗಾನ ರಹಮಾಯಗಾನ. ಏನು ಬರ್ತದೆ ಬಾಬನಿಗೆ? ದಯೆ ಬರ್ತದೆ. ಕೊಟ್ಟು ಬಿಡಿ, ಯಾಕೆ ಭಾರ ಹೊರ್ತೀರಿ? ಹಗುರ ಇರಿ, ಆಟ ಆಡ್ರಿ, ಮೌಜಲ್ಲಿರಿ, ಖುಷಿಯಲ್ಲಿರಿ. ಮೌಜಂಕಿ ಸಮಯ ಮೆಹನತ್ ಕ್ಯೂ? ಸಂಗಮ ಯುಗ ಒಂದೇ ಇಷ್ಟು ಮೌಜಿನಲ್ಲಿರುವಂಥ ಸಮಯ. ಈ ಸಮಯದಲ್ಲಿ ಯಾಕೆ ಮೆಹನತ್? ಸ್ನೇಹ ಮೇ ಕೋಚಾವು, ಸ್ನೇಹಕ್ಕೆ ಸಮಯಕ್ಕೂ ಯಾದ ಕರು. ಸ್ನೇಹದಲ್ಲಿ ಮುಳುಗಿಬಿಡಿ. ಸ್ನೇಹದಲ್ಲಿ ಮುಳುಗಿದಾಗ ಏನೇನು ಅನುಭವ ಆಗ್ತದಲ್ಲ ಅದನ್ನು ನೆನಪು ಮಾಡಿಕೊಳ್ಳಿ. हर एक को कोई ना कोई समय विशेष स्नेह की अनुभूति होती है, हुई है. ಪ್ರತಿಯೊಬ್ಬರಿಗೂ ಸಹಿತ ಸ್ನೇಹದಲ್ಲಿ ಮುಳುಗಿದಾಗ ವಿಶೇಷವಾದಂಥ ಅನುಭೂತಿ ಒಂದಲ್ಲ ಒಂದು ಆಗಿದೆ.
ಅದನ್ನು ನೀವು ನೆನಪು ಮಾಡಿಕೊಳ್ಳಿ. ಬಾಪ್ ಜಾನ್ತಾ ಹೈ ಹುಯಿ ಹೈ. ಸ್ನೇಹದಲ್ಲಿ ತಾವು ಒಂದಲ್ಲ ಒಂದು ಸಮಯದಲ್ಲಿ ಮುಳುಗಿದಿರಿ. ಬಾಪ್ ಜಾನ್ತಾ ಹೈ ಅಂತಾರೆ ಬಾಬಾ. ಆ ಕ್ಷಣವನ್ನು ಏನು ಮಾಡ್ಕೋಬೇಕು? ನೆನಪು ಮಾಡ್ಕೊಳ್ಳಿ. ಲೇಕಿನ್ ಯಾದ್ ನಹಿ ಕರ್ತೆ ಹೋ. ನೀವು ಸ್ನೇಹದಲ್ಲಿ ಮುಳುಗಿದಾಗ ಏನೇನು ಅನುಭವ ಆಗಿತ್ತಲ್ಲ ಅದನ್ನು ನೀವು ನೆನಪು ಮಾಡ್ಕೊಳ್ಳಂಗಿಲ್ಲ. ಮೆಹನತ್ ಕೊಯ್ ದೇಖ್ತೆ ರಹತೆ ಹೋ, ಗುಲಸ್ತೆ ರಹತೆ ಹೋ. ಬರೀ ಪರಿಶ್ರಮನೇ ಕಾಣ್ತಾ ಇರ್ತದೆ, ಪರಿಶ್ರಮನೇ ನೆನಪಾಗ್ತದೆ, ಅದನ್ನೇ ಯೋಚನೆ ಮಾಡ್ತೀವಿ. अगर आज भी अमृत वेले से अब तक बाप दादा दोनों अथॉरिटी के स्नेह का दिल से अनुभव किया होगा तो आज के दिन को भी याद करने से स्नेह के आगे मेहनत समाप्त हो जाएगी. ಇವತ್ತು ಅಮೃತ ವೇಳೆಯಿಂದಲೇ ಬಾಪ್ ದಾದಾ ಮೆಜಾರಿಟಿ ನೋಡ್ತಿದ್ದಾರೆ. ಮಕ್ಕಳು ಬಾಪ್ ಮತ್ತು ದಾದಾ ಇಬ್ಬರ ಸ್ನೇಹದಲ್ಲಿ ಏನಾಗಬೇಕು? ನಾವು ಇವತ್ತು ಆಚೆಗೆ ದಿನ ತಂದೆ ಸ್ನೇಹದಲ್ಲಿ ಮುಳುಗುವಂಥ ದಿನ ಇವತ್ತು. ಮೆಹನತ್ समाप्त हो जाएगी. अभी बाप दादा इस वर्ष में हर बच्चे को स्नेह युक्त मेहनत मुक्त देखने चाहते हैं. ಏನು ನೋಡಲಿಕ್ಕೆ ಬಯಸ್ತಾರೆ ಬಾಬಾ? ಮಕ್ಕಳು ಸ್ನೇಹದಲ್ಲಿರೋದನ್ನು ನೋಡಲಿಕ್ಕೆ ಬಯಸ್ತಾರೆ, ಪರಿಶ್ರಮದಿಂದ ಮುಕ್ತ ಇರೋದನ್ನು ನೋಡಲಿಕ್ಕೆ ಬಯಸ್ತಾರೆ. मेहनत का नाम निशान दिल में नहीं रहे, जीवन में नहीं रहे. ಪರಿಶ್ರಮ ಎನ್ನುವ ನಾಮ್ ನಿಶಾನ್ ಸಹಿತ ಇರಬಾರ್ದು, ಹೃದಯದಲ್ಲಿ ಇರಬಾರ್ದು, ಜೀವನದಲ್ಲಿ ಸಹಿತ ಇರಕೂಡದು. हो सकता है जो समझते ही करके ही छोड़ना, हिम्मत वाले ही वो हाथ उठा. ನಾನಿವತ್ತು ಪರಿಶ್ರಮವನ್ನು ಗ್ಯಾರಂಟಿ ಇವತ್ತಿನಿಂದ ಬಿಟ್ಟು ಬಿಡ್ತೀನಿ, ಈ ಕ್ಷಣದಿಂದ. ಹಿಮ್ಮತ್ ವಾಲೆ ಕೈ ಎತ್ತಿ ಅಂತಾರೆ ಬಾಬಾ. आज विशेष ऐसे हर बच्चे को बाप का विशेष वरदान है. ಇವತ್ತೆಲ್ಲ ಮಕ್ಕಳಿಗೂ ಬಾಬಂದು ವಿಶೇಷ ವರದಾನ ಇದೆ, ಮೆಹನತ್ ಮುಕ್ತ ಹೋನೆ ಕಾ. ಈ ಕ್ಷಣದಿಂದಲೇ ಇವತ್ತು ಸ್ಪೆಷಲ್ ವರದಾನ मेहनत मुक्त होने का वरदान है. स्वीकार ಮಾಡಿದಿರಿ? फिर कुछ हो जाए तो क्या करेंगे? ಮತ್ತು ಏನಾರಾದರೂ ಏನು ಮಾಡ್ತೀರಿ? क्या क्यों तो नहीं करेंगे ना. मोहब्बत के समय को याद करना. ಯಾಕೆ, ಏನು, ಯಾಕೆ ಹಿಂಗಾಯಿತು, ಏನಾಯಿತು, ಈ ರೀತಿ ಪ್ರಶ್ನಿಸಂಗಿಲ್ಲಲ್ಲ. ಒಳ್ಳೆ ಬಾಬನ ಪ್ರೀತಿಯಲ್ಲಿ ಮುಳುಗಿದ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತೀರಲ್ವಾ? ಅನುಭವಕ್ಕೋ ಯಾದ ಕರ್ನ, ಅನುಭವ ಮೇ ಖೋ ಜಾನ. ಅನುಭವವನ್ನು ನೆನಪು ಮಾಡಿಕೊಳ್ಳಿ, ಅನುಭವದಲ್ಲಿ ಮುಳುಗಿರಿ. ಆಪ್ಕಾ ವಾಯ್ದಾ ಹೈ. बाप भी बच्चों से प्रश्न पूछते ही आप सबका वायदा है कि हम बाप द्वारा 21 जन्मों के लिए जीवन मुक्त अवस्था का पद प्राप्त कर रहे हैं, करेंगे ही. तो जीवन मुक्ति में मेहनत होती है क्या? वायदे ಇದೇನೋ ಇಲ್ಲ? ಬಾಬನಿಗೆ ಮಾತು ಕೊಟ್ಟಿದ್ದೀವಲ್ಲ, ಬಾಬಾ ತಮ್ಮ ಮೂಲಕ ನಾನು 21 ಜನ್ಮಗಳವರೆಗೆ ಜೀವನ್ ಮುಕ್ತ ಅವಸ್ಥೆಯ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀನಿ, ಮಾಡ್ಕೊಳ್ತೀನಿ. ಕರೆಂಗೆ ಈ ಜೀವನ್ ಮುಕ್ತಿಯಲ್ಲಿ ಮೆಹನತ್ ಯಾಕೆ ಅಂತಾರೆ ಬಾಬಾ. 21 ಜನ್ಮ ಮೇ ಏಕ ಜನ್ಮ ಸಂಗಮ ಕಾ ಹೈ. 21 ಜನ್ಮಗಳಲ್ಲಿ ಒಂದು ಜನ್ಮ ಸಂಗಮ ಯುಗದ್ದು. ಆಪ್ಕಾ ವಾಯ್ದಾ 21 ಜನ್ಮೋं का है, 20 जन्मों का नहीं है. तो अभी से मेहनत मुक्त. ಸತ್ಯ, ತ್ರೇತಾಯುಗ, ದ್ವಾಪರ, ಕಲಿಯುಗ ಆಯಿತು. ಸಂಗಮ ಯುಗದ 1 ಜನ್ಮ, ಸತ್ಯುಗದ 21 ಜನ್ಮನೂ 20 ಜನ್ಮ. ಒಟ್ಟು ಎಷ್ಟಾಯಿತು? ಬರೀ 20 ಜನ್ಮ ಅಲ್ಲ. ಸತ್ಯ ತ್ರೇತಾಯುಗ 20 ಜನ್ಮ, ಸಂಗಮ ಯುಗದ 1 ಜನ್ಮ ಇದೆ. 21 ಜನ್ಮನೂ ನಾನು ಮೆಹನತ್ತಿನಿಂದ ಮುಕ್ತ, ಜೀವನ್ ಮುಕ್ತ, ಬೇಫಿಕರ್ ಬಾದಶಾ. अभी के संस्कार आत्मा में 21 जन्म इमर्ज रहेंगे. तो 21 जन्म का वर्षा लिया ना, लेना है. अभी लिया ना या लेना है? ಕೇಳ್ತಿದ್ದಾರೆ ಬಾಬಾ. तो ಅಟೆನ್ಷನ್ ಪ್ಲೀಸ್. ಆದ್ದರಿಂದ ಇವತ್ತು ನಾವು ತಗೊಂಡ್ಬಿಟ್ಟಿವಿ. ಈಗ 21 ಜನ್ಮದ ವಾಯ್ದ ಬಾಬನ ಜೊತೆ ಮಾಡಿದ್ದೀವಿ. ನಾನು ಸಂಪೂರ್ಣ ಬೇಫಿಕರ್ ಬಾದಶಾ, ನಾನು ಜೀವನ್ ಮುಕ್ತ ಸ್ಥಿತಿ, ಮೆಹನತ್ ಮುಕ್ತ ಸ್ಥಿತಿ ನಂದು.
ಬಾಬಾ ಹೇಳ್ತಾರೆ, ಅಟೆನ್ಷನ್ ಪ್ಲೀಸ್, ಮೆಹನತ್ ಮುಕ್ತ. ಯಾವುದಕ್ಕೆ ಗಮನ ಕೊಡಬೇಕು? ಗಮನ ಕೊಡಿ. ಪರಿಶ್ರಮ ಮುಕ್ತ, ಸಂತುಷ್ಟ ರಹನ ಅವರು ಸಂತುಷ್ಟ ಕರ್ಮ. ಸಂತುಷ್ಟ ರಹನ ಮತ್ತು ಸಂತುಷ್ಟ ಕರ್ನ. ಸಿರ್ಫ್ ರಹನ ನಹಿ. ಪರಿಶ್ರಮ ಮುಕ್ತ, ನಾನು ಸಂತುಷ್ಟ ಇರ್ತೀನಿ, ಅನ್ಯರನ್ನು ಸಹಿತ ಸಂತುಷ್ಟಪಡಿಸ್ತೀನಿ. ಇದರ ಬಗ್ಗೆ ಅಟೆನ್ಷನ್ ಪ್ಲೀಸ್. ಕೇವಲ ನಾವಿರುವುದಷ್ಟೇ ಅಲ್ಲ, ಅನ್ಯರನ್ನು ಸಹಿತ संतुष्ट करना, तभी मेहनत मुक्त रहेंगे. नहीं तो रोज कोई ना कोई बोझ की बातें, मेहनत की बातें, क्या क्यों की भाषा आएगी. ಬಾಬಾ ಅಂತಾರೆ, ಇಲ್ಲ ಅಂದರೆ ದಿನ ಏನಾರು ಒಂದು ಭಾರದ ಮಾತುಗಳು, ಪರಿಶ್ರಮದ ಮಾತುಗಳು, ಯಾಕೆ ಏನು ಎನ್ನುವಂಥ ಭಾಷೆ, ಇದು ಒಂದಲ್ಲ ಒಂದು ಬರ್ತಾ ಇರ್ತದೆ. ಯಾವಾಗ? ಪರಿಶ್ರಮ ಪಡುವಾಗ, ಒದ್ದಾಡುವಾಗ, ಕಷ್ಟ, ಟೆನ್ಷನು, ಭಾರ, ಬೋಜ್ ಇವೆಲ್ಲ ಇದ್ದಾಗ ಏನಾಗ್ತದೆ? ಮೆಹನತ್ತಿನ ಮಾತುಗಳು ಬಾಯಲ್ಲಿ ಬರ್ತದೆ, ಕ್ಯಾಕ್ಯೋ ಅಂತ ಭಾಷೆ ಬಾಯಲ್ಲಿ ಬರ್ತದೆ, ಬೋಜಿನ ಮಾತು ಬರ್ತದೆ. अभी समय की समीपता को देख रहे हैं, जैसे समय की समीपता हो रही है ऐसे आप सबका भी बाप के साथ समीपता का अनुभव बढ़ना चाहिए. ಸಮಯ ಸಮೀಪ ಆಗ್ತಾ ಇದೆ, ಅದರ ಜೊತೆಗೆ ನಾವು ತಂದೆಯ ಜೊತೆಗೆ ಸಮೀಪತೆಯ ಅನುಭವನೂ ಅದು ವೃದ್ಧಿಯಾಗಬೇಕು. ಸಮಯ ಹೇಗೆ ಸಮೀಪ ಆಗ್ತಾ ಉಂಟು, ನಾವು ತಂದೆಯ ಸಮೀಪತೆಯ ಅನುಭವನೂ ಏನಾಗಬೇಕು? बढ़ना चाहिए. बाप से आपकी समीपता समय की समीपता को समाप्त करेगी. ಸಮಯ ಸಮೀಪ ಆಗ್ತಾ ಇದೆ, ಆ ಸಮಯ ಸಮಾಪ್ತಿ ಆಗಬೇಕಾದ್ರೆ ನಾನು ಏನಾಗಬೇಕು? ತಂದೆಯ ಸಮೀಪತೆಯ ಅನುಭವದಲ್ಲಿರಬೇಕು. क्या आप सभी बच्चों को आत्माओं के दुख शांति का आवाज़ कानों में नहीं सुनाई देता? बाबा अंतर ಎಲ್ಲ ಆತ್ಮಗಳ ದುಃಖದ ಅಶಾಂತಿಯ ಆವಾಜ್ ನಿಮ್ಮ ಕಿವಿಗೆ ಕೇಳಿ ಬರ್ತಾ ಇಲ್ವಾ? ಆಪಿ ಪೂರ್ವಜ ಭೀ ಹೋನ, ಪೂಜ್ಯ ಭೀ ಹೋನ. ನೋಡಿ ಆವಾಜ್ ನೋಡಿ, ಕೇಳಿ ಬರ್ತಾ ಉಂಟಾ? ದುಃಖದ ಆವಾಜ್ ಕೇಳ್ತಾರೆ ಬಾಬಾ, ಅಶಾಂತಿ ಆವಾಜ್ ಕಾನೋ ಮೇ ಸುನ್ ರಹಿ ಹೈ. ಪೂರ್ವಜರಿಗೆ ಕೇಳಬೇಕಲ್ವಾ? ನಾವು ಪೂಜ್ಯರು ಹೋದು ತೋ ಹೇ पूर्वज आत्माएं, हे पूज्य आत्माएं, कब विश्व कल्याण का कार्य संपन्न करेंगे? ಮರಿ ಕೇಳ್ತಾ ಉಂಟಾ? ಏನು ಪೂರ್ವಜಾತ್ಮಗಳು, ವಿಶ್ವ ಕಲ್ಯಾಣಕಾರಿ ಆತ್ಮಗಳು, ನಿಮ್ಮ ಕಾರ್ಯವನ್ನು ಯಾವಾಗ ಸಂಪನ್ನಗೊಳಿಸ್ತೀರಿ ಅಂತ ಕೇಳ್ತಿದ್ದಾರೆ ಬಾಬಾ. बाप-दादा ने समाचारों में देखा है, हर वर्ग वाले अपनी अपनी मीटिंग करते हैं, प्लान बनाते हैं, ವಿಶ್ವ ಕಲ್ಯಾಣ ಕಿ ಗತಿ ಕೋ ತೀವ್ರ ಕೈಸೆ ಕರೆ. ಯಾಕೆಂದರೆ ಬಾಬರವರು ಮಿಲನ ಸಮಯದಲ್ಲಿ ಬೇರೆ ಬೇರೆ ವಿಂಗ್ಸಿನವರೆಲ್ಲ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಹೇಗೆ ವಿಶ್ವ ಕಲ್ಯಾಣದ ಕಾರ್ಯವನ್ನು ತೀವ್ರಗೊಳಿಸುವುದು ಅಂತ ಹೇಳ್ಕೊಂಡು ಪ್ಲ್ಯಾನ್ ತಯಾರು ಮಾಡ್ತಾರೆ. ಪ್ಲ್ಯಾನ್ ತೋ ಬಹುತ್ ಅಚ್ಚೆ ಬನಾತೆ, ಲೇಕಿನ್ ಬಾಪ್ದಾದಾ ಪೂछते हैं आखिर भी कब तक, ಎಲ್ಲಿಯವರೆಗೆ ಇದು ಪ್ಲ್ಯಾನ್ ಮಾಡೋದು, ಪ್ರಾಕ್ಟಿಕಲ್ ತರೋದು, ಮತ್ತು ಸೇವ್ ಮಾಡೋದು, ಎಲ್ಲೇ ತನಕ? इसका उत्तर दादियाँ देंगी. आखिर कब तक? पांडव देंगे. आखिर कब तक? उत्तर ಕೊಡಿ. ಪಾಂಡವರು ಉತ್ತರ ಕೊಡ್ತಾರೆ, ದಾದಿಯರು ಉತ್ತರ ಕೊಡ್ತಾರೆ. ಎಲ್ಲಿಯವರೆಗೆ ಹಿಂಗೇನೆ? बाप की प्रत्यक्षता हो, यही सभी हर वर्ग के प्लान बनाने में लक्ष्य रखते हैं. ಬಾಬನ ಪ್ರತ್ಯಕ್ಷತೆ ಆಗಬೇಕು, ಬಾಬನ ಪ್ರತ್ಯಕ್ಷತೆ ಆಗಬೇಕು. ಎಲ್ಲರೂ ಸಹಿತ ಯಾವುದೇ ಸೇವಾ ಯೋಜನೆ ಇದ್ದರೂ ನಮ್ಮದು ಗುರಿ ಒಂದೇ ಅಲ್ವಾ? ಬಾಬನ ಪ್ರತ್ಯಕ್ಷ ಆಗಬೇಕನ್ನೋದೇ ಗುರಿ. ಲೇಕಿನ್ ಪ್ರತ್ಯಕ್ಷತಾ ಹೋಗಿ ಯಾವುದರಿಂದ ಪ್ರತ್ಯಕ್ಷತೆ ಆಗ್ತದೆ? ಪ್ರತ್ಯಕ್ಷತಾ ಹೋಗಿ ದೃಢ ಪ್ರತಿಜ್ಞಾಸೆ. ಪ್ರತ್ಯಕ್ಷತೆ ಆಗುವುದು ದೃಢ ಪ್ರತಿಜ್ಞೆಯಿಂದ. ಪ್ರತಿಜ್ಞಾ ಮೇ ದೃಢತಾ. ನಾವೇನು ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪದಲ್ಲಿ ಏನು ಬೇಕು? ಪ್ರತಿಜ್ಞೆಯಲ್ಲಿ ದೃಢತೆ ಇರಬೇಕು. ಕಭಿ ಕಿಸಿ ಕಾರಣ ಸೆ ವಾ ಬಾತೋಂ ಸೆ ದೃಢತಾ ಕಮ್ ಹೋ ಜಾತಿ ಹೈ. ಯಾವುದೇ ಕಾರಣದಿಂದ ದೃಢತೆ ಏನಾಗ್ತದೆ? ಲೂಸ್ ಆಗ್ತದೆ. ಯಾವುದೇ ಕಾರಣದಿಂದ ದೃಢತೆ ಕಡಿಮೆ ಆಗ್ತದೆ. ಪ್ರತಿಜ್ಞಾ
बहुत अच्छे करते हैं। अमृत वेले अगर आप सुन सको ना, बाप दादा तो सुनते ही। आपके पास ऐसा सभी साइंस के साधन नहीं दिया है जो सभी के दिल का आवाज़ सुन सको। ನಿಮ್ಮ ಹತ್ರ ಅಂಥ ವಿಜ್ಞಾನದ ಸಾಧನಗಳಿಲ್ಲ. ಎಲ್ಲರ ದಿಲ್ಲಿನ ಆವಾಜನ್ನು ಕೇಳುವಂಥ ಸಾಧನ ನಿಮ್ಮ ಹತ್ರ ಇಲ್ಲ, ಬಾಬನ ಹತ್ರ ಇದೆ. बाबा ಹೇಳ್ತಿದ್ದಾರೆ, बाप दादा सुनते हैं, वायदों की मालाएं सुनते हैं, संकल्प करने की बातें सुनते हैं. ಎಷ್ಟು ಸಂಕಲ್ಪ ಮಾಡ್ತಾರೆ, ಎಷ್ಟು ಬಾಬನಿಗೆ ಮಾತು ಕೊಡ್ತಾರೆ, ವಾಯ್ದೆ ಮಾಡ್ತಾರೆ, ಬಾಬನ ಮುಂದೆ ಪ್ರತಿಜ್ಞೆ ಮಾಡ್ತಾರೆ, ಎಲ್ಲ ನಾನು ನೋಡ್ತಿದ್ದೀನಿ. इतनी अच्छी अच्छी दिल की खुश करने वाली होती है जो बाप दादा कहते वाह बच्चे वाह. ಕೆಲವರಂತೂ ಮಾತು ಕೊಡೋದು ನೋಡಿದರೆ ಬಾಬನಿಗೆ ಏನಾಗ್ತಾ ಉಂಟು, ಎಷ್ಟು ಖುಷಿ ಆಗ್ತಾ ಇದೆ. ವಾ ನನ್ನ ಮಕ್ಕಳೇ ವಾ, ಸುನಾಯಿ ಕ್ಯಾ ಕ್ಯಾ ಕರ್ತೆ ಹೋ, ನಾನು ಹೇಳ. ಎಲ್ಲ ಮಕ್ಕಳು ಏನೇನು ಸಂಕಲ್ಪ ಮಾಡ್ತಾರೆ, ಬಾಬನಿಗೆ ಏನೇನು ವಾಯ್ದೆ ಮಾಡ್ತಾರೆ, ಎಷ್ಟು ಒಳ್ಳೊಳ್ಳೆಯ ಸಂಕಲ್ಪಗಳು ಹೇಳ. ಜಬ್ ಕರ್ಮ ಮೇ ಆತೆ ಹೋನ, ಬಾಬನ ಮುಂದೆ ಮಾತು ಕೊಡ್ತಾರೆ, ಸಂಕಲ್ಪ ಮಾಡ್ತಾರೆ. ಆದರೆ ಆ ರೀತಿ ನಡೆಯುವಾಗ, ಸಂಕಲ್ಪಕ್ಕೆ ತಕ್ಕಂತೆ ಮಾತು ಕೊಟ್ಟಕ್ಕೆ ತಕ್ಕಂತೆ ಪ್ರಾಕ್ಟಿಕಲ್ ಆಗಿ ನಡೆಯುವಾಗ मुरली तक भी 75% ठीक होते हैं. लेकिन जब कर्मयुग में आते हो तो उसमें फ़र्क आ जाता है. कुछ संस्कार, कुछ स्वभाव और संस्कार सामना करते हैं. ಸಂಕಲ್ಪ ಏನೋ ಮಾಡ್ತಾರೆ, ಅಮೃತ ವೇಳೆಲ್ಲ ಬಾಬನಿಗೆ ಒಳ್ಳೆ ವಾಯ್ದೆ ಮಾಡ್ತಾರೆ. ಅದು ನೋಡಿದರೆ ಬಾಬನಿಗೆ ಎಷ್ಟು ಖುಷಿಯಿಂದ ವಾ ಮಕ್ಕಳೇ ವಾ ಅಂತಾರೆ. ಆ ರೀತಿ ನಡೆಯುವಾಗ ಮಾತ್ರ ಕುಚ್ಚ ಸಂಸ್ಕಾರ ಕುಚ್ಚ ಸ್ವಭಾವ ಇದು ಎದುರು ಬಂದುಬಿಡ್ತದೆ. ಹಾಗೆ ನಡ್ಕೋಬೇಕಂತ ಶುರು ಮಾಡ್ತಾರೆ, ಆದರೆ ಸ್ವಲ್ಪ ಸಂಸ್ಕಾರ ಸ್ವಲ್ಪ ಸ್ವಭಾವ ಸಾಮನ ಕರ್ತೆ. ಉಸ್ಮೆ ಪ್ರತಿಜ್ಞಾ ದೃಢಕ್ಕೆ ಬಜಾಯ್, ಅಷ್ಟೊತ್ತಿಗೆ ಪ್ರತಿಜ್ಞೆ ಮಾಡಿರ್ತೀವಲ್ಲ, ಅದು ದೃಢ ಹೋಗಿ ಏನಾಗ್ತದೆ, ಸಾಧಾರಣ ಹೋ ಜಾತಿ. ದೃಢತೆ ಇದ್ದದ್ದು ಸಾಧಾರಣ ಆಗಿಬಿಡ್ತದೆ. दृढ़ता की परसेंटेज कम हो जाती है. दृढ़ತೆಯ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಯಾಕೆ ದೃಢತೆಯ ಪರ್ಸೆಂಟೇಜ್ ಕಡಿಮೆ ಯಾಕಾಗ್ತದೆ? ಕುಚ್ಚ ಸ್ವಭಾವ ಕುಚ್ಚ ಸಂಸ್ಕಾರ ಸಾಮನ ಅಂತ ನನ್ನೊಂದು ಇರ್ತದಲ್ಲ, ದಾಪರ ಕಲಿಯುಗದ ಇನ್ನೂ ಹಳೆಯ ಸ್ವಲ್ಪ ಸಂಸ್ಕಾರ ಅದು ಎದುರು ಬಂದುಬಿಡ್ತದೆ. ಆ ಸಂಸ್ಕಾರಕ್ಕೆ ಅನುಗುಣವಾಗಿ ದೃಢತೆ ಏನಾಗ್ತದೆ, ಲೂಸ್ ಆಗ್ತದೆ, ಸಾಧಾರಣ ಆಗಿಬಿಡ್ತದೆ, ಪರ್ಸೆಂಟೇಜ್ ಬಂದುಬಿಡ್ತದೆ. ಸಂಕಲ್ಪ ಮಾಡೋದೇನು, ಬಾಬನಿಗೆ ವಾಯ್ದೆ ಮಾಡಿದ್ದೇನು, ನಾವು ನಡೆಯುವುದೇನು ಹೆಚ್ಚು ಕಡಿಮೆ ಆಗ್ತದೆ. ಬಾಪ್ ದಾದಾ ಏಕ ಕೇಳಿ ಬಚ್ಚೋं का देख मुस्कुराते हैं. ಮಕ್ಕಳದೊಂದು ಆಟ ನೋಡಿ ಬಾಬಾಗೆ ಮಗುಳಿಗೆ ಬರ್ತಾ ಇದೆ. ಕೌನ್ ಸಾ ಖೇಲ್ ಕರ್ತೆ ಹೋ ಬತಾಯೆ ಕ್ಯಾ, ನೀವೇನು ಆಟ ಆಡ್ತಿದ್ದೀರಿ ಅಂತ ಹೇಳ್ಕೊಂಡು ನಾನು ಹೇಳ. ಬಾಬಾ ಮುಸ್ಕರಾತೆ ಹಿ, ನಾವರೇನು ಮಾಡ್ತೀವಿ, ನಾವರೇ ಸಿಟ್ಟು ಮಾಡಿಬಿಡ್ತೀವಿ. ಬಾಬಾ ಏನು ಮಾಡ್ತಾನೆ, ಮುಸ್ಕರಾತೆ. ನಮಗೆ ಮತ್ತೆ ಬಾಬನಿಗೆ ಎಷ್ಟೇ ವ್ಯತ್ಯಾಸ. ಏನೋ ಒಂದು ನಡೀರಿ ಅಂತ ಹೇಳ್ತೀವಿ, ಅಷ್ಟೊತ್ತಿಗೆ ಏನು ಮಾಡ್ಬಿಡ್ತಾರೆ ಅವರು, ಇನ್ನೊಂದು ಹೇಳ್ತಾರೆ, ಏನೋ ನೆಪ ಹೇಳೋದು, ಹಂಗಾಯ್ತು ಹಿಂಗಾಯ್ತು ಅದಕ್ಕೆ ಹಿಂಗಾಯ್ತು ಅಂದ್ರೆ ಕೂಡಲೇ ಬಾಪ್ ದಾದಾ ಮುಸ್ಕರಾತೆ. ನಾವೇನು ಮಾಡ್ತೀವಿ, बताया क्या, बाप दादा को तो खेल देखने में रहम आता है, मज़ा नहीं आता. ಬಾಬನಿಗೆ ದಯೆ ಬರ್ತದೆ. ಏನು ಮಕ್ಕಳಿಗೆ ಇಷ್ಟೆಲ್ಲ ಹೇಳ್ತೀನಿ, ಇಷ್ಟೆಲ್ಲ ಮಾಡ್ತೀನಿ, ಎಷ್ಟು ಚೆಂದ ಬೇಗ ನನ್ನ ಸಮಾನ ಆಗಬೇಕು ಕೂಡ, ಬೇಗ ನನ್ನ ಸಂಪನ್ನ ಆಗಬೇಕು ಕೂಡ ಅಂತ ಬಾಬನಿಗೆ ಭಾಳ ಆಸೆ. ಆದರೆ ಮಕ್ಕಳು ಕುಚ್ಚ ಸಂಸ್ಕಾರ ಕುಚ್ಚ ಸ್ವಭಾವ ಎದುರು ಬಂದುಬಿಟ್ಟು ಇವ್ರಿಗೆ ನಡ್ಕೋಬೇಕಂತ ಅನಿಸಿದ್ರು ಏನಾಗ್ಬಿಡ್ತದೆ, ಅದು ಲೂಸ್ ಆಗುತ್ತೆ. ಅಷ್ಟೊತ್ತಿಗೆ ಬಾಬನಿಗೆ रहम आता है. बाबा देख मुस्कुराते हैं, क्योंकि बाप दादा देखते हैं बच्चे अपनी बात दूसरों के ऊपर रखने में बहुत होशियार है. ಈಗ ಅವರೇನೋ ಹೆಚ್ಚು ಕಡಿಮೆ ಮಾಡಿರ್ತಾರೆ, ಆದರೆ ಏನು ಮಾಡೋದು, ಯಾಕೆ ಹಿಂಗೆ ಕೂಡಲೇ ವಿದಿನ್ ಸೆಕೆಂಡ್ ಬೇರೆಯವ್ರ ಮೇಲೆ ಹಾಕ್ಬಿಡೋದು. ಇಲ್ಲ ಅವ್ರು ಹಂಗೆ ಮಾಡಿದ್ರು, ಇವ್ರಿಗೆ ಮಾಡಿದ್ರು, ಅದಕ್ಕೆ ಹಿಂಗೆ ಮಾಡಿದ್ರು, ಕೂಡಲೇ ಒಂದು ಸೆಕೆಂಡಲ್ಲಿ ಬೇರೆಯವ್ರ ಮೇಲೆ ಅದನ್ನು ಹಾಕುವಂಥದ್ದು. ಇದನ್ನು ಆಟವನ್ನು ಮಕ್ಕಳು बहुत होशियार क्या क्या करते हो, बातें बना देते हो, अपनी बात दूसरों के ऊपर रखने में बहुत होशियार है.
ಅದು ಹಂಗಾಯಿತು ಹಿಂಗಾಯಿತು ಅವ್ರು ಹಂಗೆ ಮಾಡಿದರು ಅದಕ್ಕೆ ಹಿಂಗೆ ಮಾಡಿದೆ. ಈ ರೀತಿ ಏನು ಮಾಡ್ಬಿಡೋದು, ಬೇರೆಯವ್ರ ಮೇಲೆ ಹಾಕೋದ್ರಲ್ಲಿ ಮಕ್ಕಳು ಭಾಳ ಹುಷಾರ್. ಸೋಚತೆ ಹಿ ಕೌನ್ ದೇಖ್ನೆ ವಾಲಾ ಹೈ, ಮೈ ಜಾನು ಮೇರಿ ದಿಲ್ ಜಾನಿ. ನಾನು ತಿಳ್ಕೊಂಡ್ರೆ ಮೇರಿ ದಿಲ್ ಜಾನಿ. ಯಾರು ನೋಡ್ತಾರೆ, ಯಾರಿಗೆ ಗೊತ್ತಿದೆ ನಾನು ಹಿಂಗಂದರೆ ಹಿಂಗಾಗ್ತದೆ. बाप तो परमधामी सूक्ष्म वतन में बैठा है, अगर किसको कहो कि यह नहीं करना चाहिए तो खेल क्या करते ही पता है. ಈ ರೀತಿ ಮಾಡಬಾರ್ದು, ಇದು ಸರಿಯಲ್ಲ ಅಂದರೆ ಯಾವ ಆಟ ಆಡ್ತಾರೆ ಗೊತ್ತಾ ನಿಮಗೆ? ಹಾಂ, ಹೂವಾ ತೋ ಹೇ, ಆ ರೀತಿ ಆದದ್ದು ಹೌದು, ಅದಂತೂ ಸತ್ಯನೇ. ಮಾಡಿದ್ದು ಸತ್ಯ, ಆದದ್ದು ಸತ್ಯ. ಲೇಕಿನ್ ಜರೂರ್ ಡಾಲ್ತಿ. ಹೌದು, ನಾನು ಹಂಗೆ ಮಾಡೀನಿ, ಆದರೆ ಏನು ಮಾಡ್ತಾರೆ ಮುಂದಕ್ಕೇನು ಮುಂದಕ್ಕೆ ಆದರೆ ಅಂತ ಹೇಳಿದ ಮೇಲೆ ಮುಂದಕ್ಕೇನು? ಹೌದು, ನಾನು ಹಂಗೆ ಮಾಡಿದ್ದು ಸತ್ಯ, ಆದರೆ ಹೇಳಿ ಮತ್ತೆ ಮುಂದಿದ್ದು. ಹಾಂ, ಜರೂರ್ ಡಾಲ್ತೆ ಹಿ ಲೇಕಿನ್ ಕ್ಯಾ. ಲೇಕಿನ್ ಅಂತ ಬಂದ ನಂತರ ಮುಂದಿದ್ದು ಏನು ಬರ್ತದೆ ಹೇಳಿ? ಮುಂದೇನು ಬರ್ತದೆ? ಭಾಳ ಸರಳ, ಇದು ಎಲ್ಲರ ಬಾಯಲ್ಲಿ ಇರ್ತದೆ. ಇದು ಯಾಕೆ ಹಿಂಗೆ ಮಾಡಬಾರ್ದಾಗಿತ್ತಲ್ಲ ಅಂದ ಕೂಡಲೇ ಹೌದು ಸರಿ ನೀವು ಹೇಳಿದ ಕರೆ, ಆದರೆ ಏನಾದರೆ ऐसा था ना, ऐसा किया ना, ऐसे होता है ना, तभी हुआ. मैंने नहीं किया, ऐसे हुआ तभी हुआ, अभी इसने किया तभी किया. ಅಂದರೆ ಈ ರೀತಿ ಆಗಿತ್ತಲ್ವಾ, ಹಿಂಗಾಗಿತ್ತಲ್ವಾ, ಹಂಗಾಗಿತ್ತಲ್ವಾ, ಅದಕ್ಕೆ ಹಿಂಗಾಯಿತು. ನಾನು ಮಾಡಿಲ್ಲ, ಆ ರೀತಿ ಆಗಿತ್ತು, ಅದಕ್ಕೆ ನಾನು ಹಿಂಗೆ ಮಾಡಿದೆ. ಬಾಬಾ ಅಂದರೆ ಅಭಿ ಇಷ್ಟೇ ಕಿಯಾ ತಬಕ್ಕೆ, ಅವ್ರು ಹಂಗೆ ಮಾಡಿದರು, ಅದಕ್ಕೆ ನಾನು ಹಿಂಗೆ ಮಾಡಿದೆ. ನಹಿ ತೊ ಮೈ ನಹಿ ಕರ್ತಾ, ಇಲ್ಲ ನಾನು ಮಾಡ್ತಿರಲಿಲ್ಲ. ಅವ್ರು ಹಂಗೆ ಮಾಡಲಿಕ್ಕೆ ನಾನು ಹಿಂಗೆ ಮಾಡಿದೆ, ಇಲ್ಲ ನಾನು ಹಂಗೆ ಮಾಡ್ತಿರಲಿಲ್ಲ. ತೊ ಯೇ ಕ್ಯಾ ಹುವಾ? ಈ ರೀತಿ ಮಾತಾಡೋದಂದರೆ ಏನಾಯ್ತು ಹೇಳಿ? ಏನೋ ಹೆಚ್ಚು ಕಡಿಮೆ ಆಗಿರ್ತದೆ. ಅಯ್ಯೋ ಸಾರಿ, ಸಾರಿ ಅಂದ ಮೇಲೆ ಅಲ್ಲೊಂದು ಎಕ್ಸ್ಪ್ರೆಷನ್ ಇರ್ತದೆ. ಏನು ಎಕ್ಸ್ಪ್ರೆಷನು? ಸಾರಿ ಅಂತಂದಮೇಲೆ ಸಾರಿ ಮುಗೀತಪ್ಪ. ಆಮೇಲೆ ಇಲ್ಲ ಅದು ಹಾಗಾಗಿತ್ತು, ಇದು ಹಿಂಗಾಗಿತ್ತು, ಅದಕ್ಕೆ ಹಿಂಗೆ ಮಾಡಿದೆ, ಮುಂದಕ್ಕೆ ಎಲ್ಲ ಹತ್ರನೂ ಉಂಟಿದೆ. ಯಾಕೆಂದರೆ ಬಾಬಾ ಹೇಳ್ತಿದ್ದಾರೆ, ಅಪ್ಪನಿ ಮೇ ಸುಸ್ತಾ ರಿಯಲೈಸೇಷನ್ ಕಮ ಹೈ. ಕಾರಣ ಏನು? ಒಳಗಡೆ ರಿಯಲೈಸ್ ಆಗಬೇಕು ನಮಗೆ. ಮತ್ತು ಮುಂದೆ ಅದರದ್ದು ಎಕ್ಸ್ಪ್ಲನೇಷನೇ ತಪ್ಪು, ಅದನ್ನು ಕೇಳಂಗೇ ಇಲ್ಲ ನಾವು. ಮುಂದಕ್ಕೆ ವಿವರಿಸ್ತೀವಿ. ಅದನ್ನು ಏನು ವಿವರಿಸ್ತೀವಿ? ಅದು ಹಾಗಾಗಿತ್ತು, ಇದು ಹಿಂಗಾಗಿತ್ತು, ಅದಕ್ಕೆ ಹಾಗಾಯಿತು, ಹಿಂಗಾಯಿತು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅದಕ್ಕೆ ನಾನು ಹಿಂಗೆ ಮಾಡಿದೆ. ತಪ್ಪಂತ ಗೊತ್ತಾಗ್ತದೆ, ಹ್ಞೂ ಅಂತ ಅಂತೀವಿ, ಮತ್ತೇನು ಮಾಡ್ತೀವಿ? ಏ ಕಿಯಾ, ಓ ಕಿಯಾ, ಐಸಾ ಕಿಯಾ, ಐಸಾ ತಾನ, ಐಸಾ ಗೊತ್ತಾ ಹೇನಾ, ಮೈನೆ ನಹಿ ಕಿಯಾ, ಐಸೆ ಹುವಾ ತಬಿ ಹುವಾ, ನೈ ತೊ ಮೈ ನಹಿ ಕರ್ತಾ. ಇಲ್ಲ ನಾನು ಮಾಡ್ತಿರಲಿಲ್ಲ. ಅಪ್ಪನಿ ಮೇ ಸುಸ್ತಾ, अपनी रियलाइजेशन कम है. अच्छा, मानो उसने ऐसा किया, ಆಯ್ತು ಬಿಡಿ, ಅವ್ರು ಹಂಗೆ ಮಾಡಿದ್ದಾರೆ, ತಬಿ ಆಪನೆ ಕಿಯಾ. ಹಾಂ, ಅವರು ಮೊದಲು ಮಾಡಿದರು ಹಂಗೆ, ಅದಕ್ಕೆ ನಾನು ಹಿಂಗೆ ಮಾಡಿದ್ದೆ. ಚಲೋ, ಬಹುತ್ ಅಚ್ಚ. ಪಹಲಾ ನಂಬರ್ ವಹು ಹುವಾ, ದೂಸರಾ ನಂಬರ್ ಆಪ್ ಹುಯಿಯೇ ನಾ. ಆಯಿತು, ಅವ್ರು ಹಂಗೆ ಮಾಡಿದ್ದಕ್ಕೆ ನಾನು ಹಿಂಗೆ ಮಾಡಿದ್ದೆ. ಹಾಗಾದರೆ ಅವರದ್ದು ಮೊದಲನೇ ನಂಬರು, ಎರಡನೇ ನಂಬರ್ ಯಾರು? ಎರಡನೇ ನಂಬರ್ ನಂದಾಯಿತು. ಬಾಪ್ ದಾದಾ ಯಹ ಭಿ ಮಾನ್ ಲೇತೆ, ಆಪ್ ಪೆಹಲಾ ನಂಬರ್ ನಹಿ ಹೈ, ದೂಸರಾ ನಂಬರ್ ಹೈ. ಆಯಿತು, ಮೊದಲನೇ ತಪ್ಪು ಅವರದು, ಸೆಕೆಂಡ್ ನಂಬರ್ ಯಾರ್ದು? ನಂದು. ಲೇಕಿನ್ ಅಗರ್ ಆಪ್ ಸೋಚತೆ ಹೋ ಕಿ ಪಹಲಾ ನಂಬರ್ ಪರಿವರ್ತನ್ ಕರೆ ತೋ ಮೈ ಠೀಕ್ ಹೂಂಗಾ. ಅವ್ರು ಪರಿವರ್ತನೆ ಮಾಡಿಕೊಂಡ್ರೆ ನಾನು ಸರಿ ಮಾಡ್ತಿದ್ದೆ, ಅವ್ರು ಹಂಗೆ ಮಾಡಿಲ್ಲ ಅಂತಂದರೆ ನಾನು ಸರಿ ಇರ್ತಿದ್ದೆ. ಬಾಬಾ ಅಂತಿದ್ದಾರೆ, ಠೀಕ್ ಹೇ, ಯೇ ಸಮಸ್ತೆ ಹೋನಾ ಉಸ್ ಸಮಯ.
ಆ ಟೈಮಿಗೆ ಈ ರೀತಿ ಯೋಚನೆ ಮಾಡ್ತೀರಲ್ವ? ಅವ್ರಾಗ ಮಾಡಿಲ್ಲ, ನಾವು ಮಾಡ್ತಿರ್ಲಿಲ್ಲ. ಅವ್ರು ಮಾಡೋದಕ್ಕೆ ನಾವು ಮಾಡೀವಿ. ಹಾಗಾದರೆ ಅವರು ಮಾಡೋದಕ್ಕೆ ಮೊದಲನೇ ನಂಬರ್ ತಪ್ಪವರದು, ಅದರ ಹಿಂದೆ ಯಾರ್ದು? ನಂದು. ಬಾಬಾ ಅಂತಿದ್ದಾರೆ, ಹಾಗಾದರೆ ಅವರು ಸರಿ ಮಾಡಿಕೊಂಡ್ರೆ ನಾನು ಸರಿ ಮಾಡ್ಕೋತೀನಿ. तो यही समझते हो ना, उस समय मानव पहला नंबर परिवर्तन करता है. बाप दादा और सभी पहले नंबर वाले को कहते ही आपकी गलती है, आपको परिवर्तन करना है. ठीक है, आइए. ಮೊದಲು ಯಾರು ತಿದ್ಕೋಬೇಕು? ಅವ್ರು ತಿದ್ಕೋಬೇಕು. ಮೊದಲು ಅವ್ರು ತಿದ್ಕೋಬೇಕು. ಯಾಕೆಂದ್ರೆ ಅವ್ರು ಹಾಗೆ ಮಾಡೋದಕ್ಕೆ ನಾ ಮಾಡಿದ್ದಲ್ವ, ಮೊದಲು ಅವ್ರು ತಿದ್ಕೋಬೇಕು. ಆಯಿತು. ಪಹಲಾ ನಂಬರ್ ಮಾನವ ಪಹಲಾ ನಂಬರ್ ಪರಿವರ್ತನ ಕರ್ತ. ಆಮೇಲೆ ಬಾಪ್ ದಾದಾ ಅವ್ರು ಸಭಿ ಪಹಲೆ ನಂಬರ್ ವಾಲೋं को कहते ही, ಮೊದಲನೇ ನಂಬರ್ನವ್ರಿಗೆ ಬಾಬಾ ಹೇಳ್ತಾರೆ, आपकी गलती है, आपको परिवर्तन करना है. ठीक है. अच्छा, अगर पहले नंबर वाले ने परिवर्तन किया, ಅವರು ಹಂಗೆ ಅಂದ ಕೂಡಲೇ ಮೊದಲನೇ ನಂಬರ್ನವರು ಪರಿವರ್ತನೆ ಮಾಡ್ಕೊಂಡ್ಬಿಟ್ರು. ಹಾಗಾದರೆ ಪಹಲ ನಂಬರ್ ಕಿಸ್ಕೊ ಮಿಲೇಗ? ಮೊದಲನೇ ನಂಬರ್ ಪರಿವರ್ತನೆಯಲ್ಲಿ ಮೊದಲನೇ ನಂಬರ್ ಯಾರಿಗಾಯಿತು? ಅವರಿಗಾಯಿತು. ತಪ್ಪು ಮಾಡಿದ್ರಲ್ಲಿ ಮೊದಲನೇ ನಂಬರ್ ಅವರು. ನಾವೀಗ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿವಿ, ಅವ್ರಾಗ ಮಾಡಿದ್ದಕ್ಕೆ ನಾನು ಹಿಂಗೆ ಮಾಡೀನಿ. ಅಷ್ಟೊತ್ತಿಗೆ ಬಾಬಾ ಶಿಕ್ಷಣ ಕೊಟ್ಟರು, ಅವರು ಚೇಂಜ್ ಆಗಿಬಿಟ್ರು. ಹಾಗಾದರೆ ಪರಿವರ್ತನೆ ಆಗೋದರಲ್ಲಿ ಮೊದಲನೇ ನಂಬರ್ ಯಾರಾದರು? ಅವರಾಗ್ಬಿಟ್ರು. आपका तो पहला नंबर नहीं होगा. परिवर्तन शक्ति में आपका पहला नंबर नहीं होगा. ಪರಿವರ್ತನೆಯ ಶಕ್ತಿಯಲ್ಲಿ ನಂದು ಏನಾಗಿಲ್ಲ? ಮೊದಲನೇ ನಂಬರ್ ಆಗಿಲ್ಲ. पहला नंबर आपने उसको दिया तो आपका कौन सा नंबर हुआ? दूसरा नंबर. ಹಾಗಾದರೆ ಫಸ್ಟ್ ನಂಬರ್ ಅವರಿಗಾಯಿತು, ಎರಡನೇ ನಂಬರ್ ನನಗಾಯಿತು. अगर आपको कहे दूसरा नंबर है तो मंजूर करेंगे? ನೋಡ್ರಿ, ಪರಿವರ್ತನೆ ಆಗೋದಿಲ್ಲ. ಅವರು ಫಸ್ಟ್, ನೀವು ಸೆಕೆಂಡ್ ಅಂದರೆ ಹೋಗ್ತೀರಾ? ಓಕೆನಾ? ಅವರಿಗೆ ನಂಬರ್ 1 ಕೊಡೋಣವಾ ಅಥವಾ ನಂಬರ್ 1 ನಾನೇ ಇರಬೇಕಾ ಪರಿವರ್ತನೆಯಲ್ಲಿ? ಯಾರೇ ಹೆಂಗೆ ಬೇಕಾದ್ರೆ ಇರಲಿ, ನಾನು ಮೊದಲು ಚೇಂಜ್ ಆಗಬೇಕು. ಪರಿವರ್ತನೆಯಲ್ಲಿ ನಾನು ಮೊದಲು ಇರಬೇಕಾ? ಎರಡನೇ ನಂಬರ? ಕಹೆಂಗೆ ನಹಿ, ಐಸಾ ತಾ ವೈಸಾ ತಾ ಕೈಸೆ ತಾ. ये भाषा बहुत खेल में आती है. ಈ ಭಾಷೆ ಭಾಳ ಒಳ್ಳೆ ಆಟ ಆಡುವ ರೂಪದಲ್ಲಿ ಬರ್ತಾ ಇದೆ. ಐಸೆ ವೈಸೆ ಕೈಸೆ ये खेल बंद करके मुझे परिवर्तन होना है. ಈ ಐಸೆ ವೈಸೆ ಕೈಸೆ ಎನ್ನುವಂತಹ ಆಟವನ್ನು ಬಂದ್ ಮಾಡಿ ನಾನು ಪರಿವರ್ತನೆ ಆಗಬೇಕು, ನಾನು ಕರೆಕ್ಟ್ ಇರಬೇಕು, ನಾನು ಮೊದಲು ಚೇಂಜ್ ಆಗಬೇಕು, ಇದು ಬರಬೇಕು ವಿನಃ ಆ ಸಮಯದಲ್ಲಿ ಬೇರೆಯವರದ್ದೇ ಕಣ್ಣ ಮುಂದೆ ಬಂತಂದರೆ ನಾವೆಲ್ಲಿ ಚೇಂಜ್ ಆಗ್ತೀವಿ? ಅವರು ಚೇಂಜ್ ಆಗ್ತಾರೆ, ನಂಬರ್ 1, ನಾವು ನಂಬರ್ 2 ಆಗ್ತೀವಿ. ಮೈ परिवर्तन होके दूसरों को परिवर्तन करो. लेकिन अगर दूसरे को परिवर्तन नहीं कर सकते तो ನಾನು ಪರಿವರ್ತನೆ ಆಗಬೇಕು, ಆಮೇಲೆ ಮತ್ತೊಬ್ಬರನ್ನ ಪರಿವರ್ತನೆ ಮಾಡಿ. ಅಕಸ್ಮಾತ್ ಮತ್ತೊಬ್ಬರು ಪರಿವರ್ತನೆ ಆಗಿಲ್ಲಪ್ಪ, ಅವಾಗೇನು ಮಾಡೋಣ? ಅವ್ರ ಪರಿವರ್ತನೆ ಆಗಿಲ್ಲ, ಅಷ್ಟೊತ್ತಿಗೆ ಶುಭ ಭಾವನಾ ಶುಭ ಕಾಮನಾ तो रख सकते हो. ಅವ್ರ ಮೇಲೆ ಏನು ಮಾಡೋದು? ಮತ್ತೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಡಬೇಕಲ್ವಾ? वो तो आपकी अपनी चीज़ है, तो है अर्जुन मुझे बनना है. ಆದ್ದರಿಂದ ಮೊದಲು ನಮಗೆ ಸಂಕಲ್ಪ ಇರಬೇಕು, ಮೊದಲು ನಾನು ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗಲ್ಲ, ಅವರು ಚೇಂಜ್ ಆದರೆ ನಾನು ಚೇಂಜ್ ಆಗ್ತೀನಿ, ಅವರು ಸಹಾಯ ಕೊಟ್ಟರೆ ನಾನು ಕರೆಕ್ಟ್ ಮಾಡ್ಕೋತೀನಿ ಅಂದರೆ ನಂಬರ್ 1 ಅವರಿಗೆ ಹೋಗ್ತದೆ. ಅದಕ್ಕೆ ಪರಿವರ್ತನೆಯಲ್ಲಿ ನಾನು ಮೊದಲು ಚೇಂಜ್ ಆಗ್ತೀನಿ. तो ಬಾಬಾ ಹೇಳ್ತಾರೆ, ಪಹಲ ವಿಶ್ವಕ್ಕೆ राज्यधारी लक्ष्मी नारायण के समीप आपको आना है या दूसरे नंबर वाले को. ಆದ್ದರಿಂದ ವಿಶ್ವದ ರಾಜ್ಯಧಾರಿ ಲಕ್ಷ್ಮೀ ನಾರಾಯಣರ ಸಮೀಪ आपको आना है ಅಥವಾ दूसरा नंबर वाले को. ಎರಡನೇ ನಂಬರ್ನವ್ರ ಸಮೀಪ ಬರಬೇಕು, ನಾನು ಫಸ್ಟ್ ನಂಬರ್ ಸಮೀಪ ಬರಬೇಕು, ನಾನು ಪರಿವರ್ತನೆ ಆಗಬೇಕು, ನಾನು ಸಮೀಪದಲ್ಲಿ ಬರಬೇಕು. बाप दादा की इस वर्ष की यही आशा है. सभी ब्राह्मण आत्माएँ, ब्रह्मा कुमार ब्रह्मा कुमारी, जैसे यहाँ यह बैज लगाते हो ना, तभी लगाते हैं, सभी लगाते हैं ना.
यहाँ भी आते हो तो आपको बैच मिलता है ना, चाहे कागज का बैच, चाहे सोने का, चाहे चांदी का। तो जैसे यहाँ बैच लगाते हो वैसे ಇಲ್ಲಿ ಬಂದಾಗ ಹೇಗೆ ಬ್ಯಾಚ್ ಹಾಕುತ್ತೀರಲ್ವಾ, ಕೆಲವರು ಚಿನ್ನದ ಬ್ಯಾಡ್ಜ್, ಕೆಲವರಿಗೆ ಬೆಳ್ಳಿಯ ಬ್ಯಾಡ್ಜ್, ಇನ್ನು ಮಧುಬನಕ್ಕೆ ಹೋದಾಗ ಕೆಲವೇನು ಕಾಗದದ ಬ್ಯಾಡ್ಜ್ ಹಾಕುತ್ತೀರಲ್ವಾ, ಅದೇ ರೀತಿ ದಿಲ್ ಮೇ ಮನ್ ಮೇ ಏ ಬ್ಯಾಡ್ಜ್ ಲಗಾವೋ. ಈಗ ಹೃದಯದಲ್ಲಿ ಮನಸ್ಸಿನಲ್ಲಿ ಒಂದು ಬ್ಯಾಡ್ಜ್ ಹಾಕೋಬೇಕಿವತ್ತು. ಏನು ಚಿನ್ನದ ಮಾಡಿಸೋಣವ, ಹೃದಯದಲ್ಲಿ ಮನಸ್ಸಿನಲ್ಲಿ ಒಂದು ಬ್ಯಾಡ್ಜ್ ಹಾಕೋಬೇಕ. ಯಾವುದು ಬ್ಯಾಡ್ಜ್? ಮುझे ಪರಿವರ್ತನ ಹೋನಾ ಹೈ, ನಾನು ಪರಿವರ್ತನೆ ಆಗಬೇಕು, ನಾನು ಪರಿವರ್ತನೆ ಆಗಬೇಕು. ಮುझे ಪರಿವರ್ತನ ಹೋನಾ ಹೈ, ಮುझे ನಿಮಿತ್ತ ಬನ್ನ ಹೈ. ಪರಿವರ್ತನೆ ಆಗುವುದರಲ್ಲಿ ಮೊದಲು ನಾನು ನಿಮಿತ್ತ ಆಗಬೇಕು. ಚೇಂಜ್ ಆಗುವುದರಲ್ಲಿ ಮೊದಲು ನಾನು, ಪರಿವರ್ತನೆಯಲ್ಲಿ ಮೊದಲು ನಾನು. ಬಾಬಾ ಅಂತಾರೆ ಯಹ ಬದಲೆ, यह बात बदले, यह व्यक्ति बदले, यह सर्कमस्टेंस बदले नहीं. ಮತ್ತೇನು? ಮುझे ಬದಲ್ನಾ ಹೈ. ಆ ವ್ಯಕ್ತಿ ಚೇಂಜ್ ಆದರೆ, ಪರಿಸ್ಥಿತಿ ಚೇಂಜ್ ಆದರೆ, ಮಾತು ಚೇಂಜ್ ಆದರೆ ನಾನು ಚೇಂಜ್ ಆಗ್ತೀನಿ ಅಲ್ಲ. ಯಾವುದು ಚೇಂಜ್ ಆಗಲಿ ಬೇಡ, ಮುझे बदलना है. बातें तो आएगी, आप ऊंचे जा रहे हो, ऊंचे स्थान पर समस्याएं भी तो ऊंची आते हैं ना. ಭಾವಂತನ ಮಾತುಗಳು ಬಂದೇ ಬರ್ತವೆ. ಯಾಕೆಂದರೆ ನಾವು ಎತ್ತರಕ್ಕೆ ಹೋಗ್ತಾ ಇದ್ದೀವಿ ಅಂತಂದ ಮೇಲೆ ಶ್ರೇಷ್ಠ ಸ್ಥಾನಕ್ಕೆ ಸಮಸ್ಯೆಗಳು ಸಹಿತ ಏನಾಗ್ತಾ ಇರ್ತದೆ, ದೊಡ್ಡ ದೊಡ್ಡ ऊंची ಸಮಸ್ಯೆನೇ ಬರ್ತದೆ. ಲೇಕಿನ್ ಜೈಸೆ ಆಜ್ ನಂಬರ್ವಾರ್ ಯಥಾಶಕ್ತಿ ಸ್ನೇಹ ಕೆ ಸ್ಮೃತಿ ಕಾ ವಾಯುಮಂಡಲ ತಾ. ದೊಡ್ಡವರಾಗಬೇಕಾದ್ರೆ ದೊಡ್ಡ ದೊಡ್ಡ ಪರಿಸ್ಥಿತಿ ಬರ್ತದೆ. ದೊಡ್ಡ ಪರಿಸ್ಥಿತಿ ಬರ್ತಾ ಉಂಟಂದ್ರೆ ಏನರ್ಥ? ನಾವು ದೊಡ್ಡವರಾಗ್ತಿದ್ದೀವಿ ಅಂತ, ऊंची ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ऊंची स्थान पर समस्याएं भी ऊंची आती है. लेकिन जैसे आज नंबरवार यथाशक्ति स्नेह के स्मृति का वायुमंडल था, ऐसे अपने मन में सदा स्नेह में लवलीन रहने का वायुमंडल सदा इमर्ज रखो. ಸ್ನೇಹದಲ್ಲಿ, ಬಾಬನ ಪ್ರೀತಿಯಲ್ಲಿ ಲೀನಾಗಿರುವಂತಹ ವಾಯುಮಂಡಲವನ್ನು ಸದಾ ಕಾಲಕ್ಕೂ ಇಮರ್ಜ್ ಮಾಡಿಕೊಳ್ಳಿ. अच्छा, बाप दादा के पास समाचार बहुत अच्छे अच्छे आते हैं, संकल्प तक बहुत अच्छे ही स्वरूप में आने में यथाशक्ति हो जाते हैं. ಬಾಬನ ಹತ್ರ ಒಳ್ಳೊಳ್ಳೆ ಸಂಕಲ್ಪಗಳು ಬರ್ತಾ ಇದೆ, ಸಂಕಲ್ಪಗಳಿದೆ ಮಕ್ಕಳ ಹತ್ರ. प्रैक्टिकल तरुवಲ್ಲಿ ಏನಾಗ್ತಾರೆ? यथाशक्ति. अभी 2 मिनट के लिए सभी परमात्मा स्नेह संगम युग के आत्मिक मौज में स्थिति में स्थित हो जाओ. ಈಗ 2 ನಿಮಿಷ ಪರಮಾತ್ಮನ ಸ್ನೇಹದಲ್ಲಿ ಸಂಗಮ ಯುಗದ ಆತ್ಮಿಕ ಮೋಜಿನ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ಸ್ಥಿತ ಗುಣವ ಆತ್ಮಿಕ ಸ್ನೇಹದಲ್ಲಿ, ಆತ್ಮಿಕ ಮೌಜಿನಲ್ಲಿ, ಪರಮಾತ್ಮನ ಪ್ರೀತಿಯಲ್ಲಿ ಲೀನಾಗಿ ಬಿಡಬೇಕು. ಜ್ಯೋತಿಯಾಗಿ ಪರಂಜ್ಯೋತಿಯ ಸಮ್ಮುಖದಲ್ಲಿ ಕೂತ್ಕೊಳ್ಳಿ. ಸ್ನೇಹ ಸ್ವರೂಪ ಆತ್ಮ ಸ್ನೇಹ ಸಾಗರನ ಸಮ್ಮುಖದಲ್ಲಿ, ಪ್ರೇಮ ಸ್ವರೂಪ ಆತ್ಮ ಪ್ರೀತಿಯ ಸಾಗರನ ಮಡಿಲಿನಲ್ಲಿ ಲವಲೀನ ಸ್ಥಿತಿಯಲ್ಲಿದ್ದೇನೆ. ತಂದೆಯಿಂದ ಹೊರಹೊಮ್ಮುವ ಆ ಪ್ರೀತಿಯ ಕಿರಣಗಳಲ್ಲಿ ಆತ್ಮಜ್ಯೋತಿ, ಲವ್ಫುಲ್ ಲವ್ಲೀನಾತ್ಮ. अच्छा, यही अनुभव हर दिन बार बार
समय प्रति समय अनुभव करते रहना. ಬಾಬಾ ಹೇಳ್ತಿದ್ದಾರೆ ಈ ಅನುಭವವನ್ನು ಪ್ರತಿದಿನ ಬಾರಿ ಬಾರಿ समय प्रति समय अनुभव ಮಾಡ್ತಾ ಇರಿ. स्नेह को नहीं छोड़ना, स्नेह को नहीं छोड़ना, स्नेह में खो जाना सीखो. ಸ್ನೇಹದಲ್ಲಿ ಏನಾಗಬೇಕಂತಾರೆ ಬಾಬಾ, ಮುಳುಗಿ ಬಿಡುವುದನ್ನು ಕಲಿಯಿರಿ. ಸ್ನೇಹವನ್ನು ಬಿಡಬೇಡಿ, ಸ್ನೇಹದಲ್ಲಿ ಮುಳುಗಿ ಬಿಡುವುದನ್ನು ಕಲಿಯಿರಿ. ಅಚ್ಚಾ, 4 ಕಡೆಯ ಯೋಗಯುಕ್ತ, युक्तियुक्त, राजयुक्त, खुद भी राज्य को जान, सदा राजी करने वाले और राजी रहने वाले. स्वयं सिर्फ स्वयं राजी नहीं रहना, राजी करना भी है. ऐसे सदा स्नेह के सागर में लवलीन बच्चों को सदा बाप समान बनने के तीव्र गति के पुरुषार्थी बच्चों को सदा असंभव को भी सहज संभव करने वाले श्रेष्ठ आत्माओं को सदा बाप के साथ रहने वाले, बाप की सेवा में साथी रहने वाले ऐसे बहुत बहुत लकी और लवली बच्चों को आज के अव्यक्त दिवस की अव्यक्त फरिश्ता स्वरूप की याद, प्यार और दिल की दुआएं. अच्छा बाबा 4 ಕಡೆ ಯೋಗಯುಕ್ತ, ಯುಕ್ತಿಯುಕ್ತ, ರಹಸ್ಯಯುಕ್ತ, ಸ್ವಯಂ ರಹಸ್ಯದಲ್ಲಿ ಮುಳುಗಿ ಸದಾ ಬಾಬಾ ಜೊತೆಗೆ ರಾಜಿಯಾಗಿರುವ, ಅನೇಕರನ್ನು ರಾಜಿ ಮಾಡಿಸುವ, ಸ್ನೇಹ ಸಾಗರನಲ್ಲಿ ಲವಲೀನಾಗಿರುವ ಮಕ್ಕಳು, ತಂದೆಯ ಸಮಾನ ಆಗುವ ತೀವ್ರಗತಿಯ ಪುರುಷಾರ್ಥಿ ಮಕ್ಕಳು, ಅಸಂಭವವನ್ನು ಸಹಜ ಸಂಭವ ಮಾಡುವ ಶ್ರೇಷ್ಠಾತ್ಮಗಳು, ಸದಾ ತಂದೆಯ ಜೊತೆಗಿರುವ, ತಂದೆಯ ಸೇವೆಯಲ್ಲಿ ಸಾಥಿಯಾಗಿರುವ ಬಹಳ ಬಹಳ ಲಕ್ಕಿ ಮತ್ತು ಲವ್ಲಿ ಮಕ್ಕಳಿಗೆ ಇವತ್ತು ಬಾಪ್ತಾದ ಅವ್ಯಕ್ತ ದಿವಸದ ಅವ್ಯಕ್ತ ಫರಿಷ್ಠ ಸ್ವರೂಪದ ನೆನಪು, ಪ್ರೀತಿ ಮತ್ತು ಹೃದಯದ ಆಶೀರ್ವಾದ. अच्छा, ಇವತ್ತಿನ ವರದಾನ, याद के जादू मंत्र द्वारा सर्व सिद्धियाँ प्राप्त करने वाले सिद्धि स्वरूप भव. ನೆನಪಿನ ಜಾದೂ ಮಂತ್ರದ ಮೂಲಕ, ನೆನಪಿನ ಜಾದೂ ಮಂತ್ರದ ಮೂಲಕ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಿದ್ಧಿ ಸ್ವರೂಪರು ಆಗಿರಿ. ನೆನಪಿನ ಜಾದೂ ಮಂತ್ರದ ಮೂಲಕ ಸರ್ವ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಿದ್ಧಿ ಸ್ವರೂಪ ಆಗಿರಿ. ತಂದೆಯ ನೆನಪಿನ ಜಾದೂ ಮಂತ್ರ ಯಾವ ಸಿದ್ಧಿ ಬೇಕಾ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಯಾವ ರೀತಿ ಸ್ಥೂಲ ಕಾರ್ಯ ಸಿದ್ಧಿಗೋಸ್ಕರ ಮಂತ್ರ ಜಪತೆ ಹಿ, ಇಲ್ಲಿನೂ ಒಂದು ವೇಳೆ ಕಿಸಿ ಕಾರ್ಯ में सिद्धि चाहिए तो याद का महामंत्र की विधि स्वरूप है. ತಂದೆಯ ನೆನಪೇ ಏನು ಮಹಾಮಂತ್ರ. ಈ ವಿಧಿ ಸ್ವರೂಪದಿಂದ ಸಿದ್ಧಿಯನ್ನು ನಾವು ಪಡ್ಕೋಬೋದು. ಜಾದೂ ಮಂತ್ರ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಿಸ್ತದೆ. ಸ್ಮೃತಿ ಇಟ್ಕೊಳ್ಳಿ, ಸದಾ ಸಿದ್ಧಿ ಸ್ವರೂಪ ಬನ್ ಜಾಯೇಂಗೆ. ಯಾಕೆಂದರೆ ಯಾದ ಮೇ ರಹನಾ ಬಡಿ ಬಾತ್ ನಹಿ, ತಂದೆ ನೆನಪಿನಲ್ಲಿರು ದೊಡ್ಡ ಮಾತಲ್ಲ. ಸದಾ ಯಾದ ಮೇ ರಹನಾ ಯೇ ಬಡಿ ಬಾತ್ ಹೈ. ಸದಾ ತಂದೆಯ ನೆನಪಿನಲ್ಲಿರುವುದು ದೊಡ್ಡ ಮಾತು. ಇಸಿ ಸೆ ಸರ್ವ ಸಿದ್ಧಿಯ ಪ್ರಾಪ್ತ ಹೋತಿ ಹೈ. ಇದರಿಂದ ಎಲ್ಲ ಸಿದ್ಧಿಗಳು ಸಹಿತ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ತಂದೆಯ ನೆನಪೇ ಜಾದೂ ಮಂತ್ರ, ಎಲ್ಲ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ अंतः सिद्धि स्वरूपरू आगे. स्लोगन, सेकंड में विस्तार को सार रूप में समा लेना अर्थात अंतिम सर्टिफिकेट लेना. 1 ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಾರ ರೂಪದಲ್ಲಿ ಸಮಾವೇಶಗೊಳಿಸಿ, ಅಂದರೆ ಅಂತಿಮ ಸರ್ಟಿಫಿಕೇಟ್ ಪಡೆದುಕೊಳ್ಳುವುದು. 1 ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಾರ ರೂಪದಲ್ಲಿ ಅಳವಡಿಸಿಕೊಂಡ್ರೆ, ವಿಸ್ತಾರವನ್ನು 1 ಸೆಕೆಂಡಿಗೆ ಸಾರ ರೂಪದಲ್ಲಿ ಅಳವಡಿಸಿಕೊಂಡ್ರೆ ಅಂತಿಮ ಸರ್ಟಿಫಿಕೇಟ್ ಪಡೆದಂತೆ. ಅಂತಿಮ ಸರ್ಟಿಫಿಕೇಟ್ ಪಡೆದಂತೆ.
अव्यक्त इशारे अशरीरी व विदेही स्थिति का अभ्यास बढ़ाओ. ಯಾವುದೇ ಶರೀರ ಎನ್ನುವಂಥ वस्त्र सहज उतार सकते हो. शरीर रूपी वस्त्र भी सहज उतार सको, सहज ही समय पर धारण कर सको, इसका अभ्यास चाहिए. ಬಟ್ಟೆ ಯಾವಾಗ ಬೇಕಾವಾಗ ಕಳಿಸ್ತೀವಿ, ಯಾವಾಗ ಬೇಕಾವಾಗ ಹಾಕ್ಕೊಳ್ತೀವಿ, ಎಷ್ಟು ಸಹಜ. अगर वस्त्र तंग व टाइट है वो सहज उतर नहीं सकते. ಟೈಟ್ ಇದ್ದರೆ ಬಟ್ಟೆ ವಿದಿನ್ ಸೆಕೆಂಡ್ ತೆಗಿಲಿಕ್ಕೆ ಬರೋಂಗಿಲ್ಲ. ಅದೇ ರೀತಿ ದೇಹ ರೂಪಿ ವಸ್ತ್ರ, ಟೈಟ್ ಅಂದರೆ ಏನರ್ಥ ಇಲ್ಲಿ, देह रूपी वस्त्र किसी संस्कार में चिपका हुआ है, ಆವಾಗ ಟೈಟ್. ಯಾವುದಾದ್ರೂ ಸಂಸ್ಕಾರ ಅದಕ್ಕೆ ಅಂಟಿಕೊಂಡ್ರೆ, ದೇಹಾಭಿಮಾನದಲ್ಲಿದ್ದು ಯಾವುದಾದ್ರೂ ಸಂಸ್ಕಾರಕ್ಕೆ ಅಂಟಿಕೊಂಡ್ರೆ, इसके लिए सभी बातों में ಈಸಿ ರಹೋ, ಎಲ್ಲ ಮಾತುಗಳಲ್ಲಿ ಸರಳವಾಗಿರಿ. ಈಸಿಯಾಗಿದ್ದರೆ ಸಬ್ ಕಾರ್ಯ ಈಸಿ ಹೋಗ. ಸರಳವಾಗಿದ್ದರೆ ಎಲ್ಲ ಕೆಲಸನೂ ಸರಳವಾಗಿರ್ತದೆ. ಎಷ್ಟು ಹಳೆಯ ಸಂಸ್ಕಾರದಿಂದ ನ್ಯಾರ ಇರ್ತೀವೋ, जितना पुराने संस्कारों से न्यारा रहेंगे उतना अवस्था भी न्यारी अर्थात विदेही सहज बन जाएंगे. ಅವಸ್ಥೆ ನ್ಯಾರ ಇರ್ತದೆ, ಸಹಜವಾಗಿ ನಾವು ವಿದೇಹಿ ಆಗ್ತೀವಿ. ಆದ್ದರಿಂದ ಯಾವ ಬೇಕಾವಾಗ ಸರಳ ಇರಬೇಕು, ಈಸಿ ಇರಬೇಕು, ಆವಾಗ ಸಹಜವಾಗಿ ನಾವು ವಿದೇಹಿ ಆಗ್ತೀವಿ. ಬಟ್ಟೆ ಕಳಚೋದೆಷ್ಟು ಸುಲಭ, ಧರಿಸೋದೆಷ್ಟು ಸುಲಭ. ಟೈಟ್ ಇದ್ರೆ ಏನು ಮಾಡಲಿಕ್ಕಾಗೋದಿಲ್ಲ, ಒಮ್ಮೆಲೆ ಆಗಂಗಿಲ್ಲ. ನಾನಾತ್ಮ ಸತ್ಯ ಮಾರ್ಗದರ್ಶಕ ಆಗಿದ್ದೇನೆ. ಅಚ್ಚಾ, ಇವತ್ತಿನ ಸಮಾನ ನಾನಾತ್ಮ ಮಾರ್ಗದರ್ಶಕನಾಗಿದ್ದೇನೆ. ನಾಳೆ ಸತ್ಯ ಮಾರ್ಗದರ್ಶಕ ಆಗಿದ್ದೇನೆ. ನಾನಾತ್ಮ ಸತ್ಯ ಮಾರ್ಗದರ್ಶಕ ಆಗಿದ್ದೇನೆ. ಅಚ್ಚಾ, ಶಾಂತಿ. बाबा हमारे बरसों से जिनको पुकारे, मिल ही गए बाबा हमारे बरसों से जिनको पुकारे. जिसे ढूंढा यहाँ, जिसे ढूंढा वहाँ, वो मधुबन में हमको मिला रे. मिल ही गए बाबा हमारे बरसों से जिनको पुकारे. सुनाता है, पावन बनाता है, ये प्यार लुटाता है, वर्षा भी देता है. ओ हो 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 हो. ये सुख बरसाता है, वरदान देता है, हर वक्त हमारा ये अब साथ देता है. रहना नहीं उसके बिना रे, बरसों से जिनको पुकारे. जिसे ढूंढा यहाँ, जिसे ढूंढा वहाँ, वो मधुबन में हमको मिला रे. मिल ही गए बाबा हमारे
बरसों से जिनको पुकारे। रचनाकार है, नई दुनिया बनाते हैं, ये पाप मिटाते हैं, हमें ऊंच बनाते हैं। हो 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 हो। ये मेरे बाबा है, ये सबके दुलारे हैं, हम बच्चों से ये मिलने वतन से आते हैं। हो मुख पर दिव्य उजाला उनके, बरसों से जिनको पुकारे। जिसे ढूंढा यहाँ, जिसे ढूंढा वहाँ, वो मधुवन में हमको मिला रे। मिल ही गए बाबा हमारे, बरसों से जिनको पुकारे। ओम शांति, ओम शांति।